ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಪರ್ಸೆಂಟೇಜ್ ಟಾಪಿಕ್ನ ಮೇಲಿನ ಮುಂದುವರೆದ ಭಾಗ ಆದಂತಹ ಟೈಪ್ 5 ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ಅಂತ ನೋಡಿಕೊಳ್ಳುತ್ತಾ ಹೋಗೋಣ. ನಾವು ಈಗಾಗಲೇ ಟೈಪ್ 1ರಿಂದ ಟೈಪ್ 4 ವರೆಗೆ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ದಯವಿಟ್ಟು ನೀವು ಯಾರು ಫಸ್ಟ್ ಈ ವಿಡಿಯೋ ನೋಡ್ತಿದ್ದೀರಿ, ಮೊದಲು ನೀವು ಟೈಪ್ 1 ಅಂದರೆ ಪಾರ್ಟ್ 1 ವಿಡಿಯೋ ಮೊದಲು ನೋಡಿ, ಆಮೇಲೆ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಆಮೇಲೆ ಪಾರ್ಟ್ 6 ಸೀರಿಯಲಾಗಿ ನೋಡ್ಕೊಂಡು ಬರಬೇಕು. ಏಕೆಂದರೆ ಮೆಂಟಲಿಟಿ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ನಿಮಗೆ ಬೇಸಿಕ್ಕಿಗೆ ಗೊತ್ತಿಲ್ಲ ಅಂದ್ರೆ ಮುಂದೆ ಮಾಡೋದು ಕೂಡ ತಿಳಿಯಲ್ಲ. ಹೀಗಾಗಿ ಫಸ್ಟ್ ನೀವು ಬೇಸಿಕ್ ತಿಳ್ಕೊಬೇಕಂದ್ರೆ, ಈ ಚಾಪ್ಟರ್ಗೆ ಬೇಕಾದಂಥ ಬೇಸಿಕ್ ತಿಳ್ಕೊಬೇಕಂದ್ರೆ ಮೊದಲು ನೀವು ಪಾರ್ಟ್ 1 ವಿಡಿಯೋ ನೋಡಬೇಕು. ಅದರಲ್ಲಿ ಎಲ್ಲ ಬೇಸಿಕ್ಸ್ ಇದೆ. ಪರ್ಸೆಂಟೇಜ್ ಯಾವ ರೀತಿ ಕಂಡುಹಿಡಿಬೇಕು, 10% ಯಾವ ರೀತಿ, 5% ಯಾವ ರೀತಿ, 3%, 70%, ಪ್ರತಿಯೊಂದು ಬೇಸಿಕ್ ಅಲ್ಲಿದೆ. ದಯವಿಟ್ಟು ನೀವು ಪಾರ್ಟ್ 1 ವಿಡಿಯೋ ನೋಡಿ ನಂತರ ಪಾರ್ಟ್ 2, ಪಾರ್ಟ್ 3 ಹೀಗೆ ಸೀರಿಯಲ್ ಆಗಿ ನೋಡ್ಕೊತ ಬನ್ನಿ. ಅಂದರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಇನ್ನು ಆಲ್ರೆಡಿ ಈಗ ಟೈಪ್ 4 ವರೆಗೂ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ಕ್ವಶನ್ ಎಲ್ಲ ಸಾಲ್ವ್ ಮಾಡ್ಕೊತ ಬಂದಿದ್ದೀವಿ. ಈಗ ಟೈಪ್ 5 ಕ್ವಶನ್ಸ್. ಇವಾಗ ಟೈಪ್ 5 ಕ್ವಶನ್ಸ್ ಅಂದರೆ ಟೈಪ್ 5 ಅಲ್ಲಿ ಯಾವ ರೀತಿ ನಮಗೆ ಕ್ವಶನ್ ಕೇಳ್ತಂತೆ ನೋಡೋಣ. ಫಸ್ಟ್ ಕ್ವಶನ್ ನೋಡೋಣ. ನೋಡಿ, ಫಸ್ಟ್ ಕ್ವಶನ್ ನೋಡಿ ಏನು ಕೇಳಿದ್ದಾರೆ ನಿಮಗೆ. ಎ ಯು ಬಿಗಿಂತ 10% ಹೆಚ್ಚು ಅಂಕ ಗಳಿಸಿದ್ದಾನೆ. ಕರೆಕ್ಟ್ ರೀ. ಬಿ ಯು ಸಿಗಿಂತ 20% ಕಡಿಮೆ ಅಂಕ ಗಳಿಸಿದ್ದಾನೆ. ಹಾಗಾದರೆ ಎ ಯು ಸಿಗಿಂತ ಶೇಕಡ ಎಷ್ಟು ಅಂಕ ಗಳಿಸಿದ್ದಾನೆ, ಶೇಕಡ ಎಷ್ಟು ಕಡಿಮೆ ಅಂಕ ಗಳಿಸಿದ್ದಾನೆ. ಕರೆಕ್ಟಾ? ಇಲ್ಲಿ ನಿಮಗೆ 3 ಜನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ 3 ಜನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೀವು ಫಸ್ಟ್ 3 ಜನ ಯಾರು ಅಂತ ಬರ್ಕೊಂಡ್ಬಿಡ್ರಿ. ನೋಡ್ರಿ, ಈ ರೀತಿ ಬರ್ಕೋರಿ. ಎ ಬಿ ಸಿ 3 ಜನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 3 ಜನ ಬರ್ಕೋರಿ. ಎ ಬಿ ಹಾಗೂ ಸಿ, ಎ ಬಿ ಹಾಗೂ ಸಿ ಟೋಟಲ್ 3 ಜನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ 3 ಜನದು ಹೆಸರು ಬರ್ಕೊಂಡ್ಬಿಡ್ರಿ. ಎ ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಇಲ್ಲಿ ನಿಮಗೆ ಅವ್ರು ಯಾರ್ದು ನಿಮಗೆ ಅಂಕನೂ ಕೊಟ್ಟಿಲ್ಲ, ಏನೂ ಕೊಡಲಾರ್ದು ನಿಮಗೆ ಡೈರೆಕ್ಟ್ ಅವರು ಶೇಕಡ ಎಷ್ಟು ಪರ್ಸೆಂಟೇಜ್ ಕಡಿಮೆ ಅಂಕ ಗಳಿಸಿದ್ದಾನೆ, ಶೇಕಡ ಎಷ್ಟು ಪರ್ಸೆಂಟೇಜ್ ಹೆಚ್ಚು ಅಂಕ ಗಳಿಸಿದ್ದಾನೆ, ಈ ರೀತಿ ಕೇಳ್ತಿದ್ದಾರೆ. ನಾನು ನಿಮ್ಗೆ ಆವಾಗ ಹೇಳಿದ್ದೀನಿ, ಅವ್ರು ಏನೂ ಕೊಟ್ಟಿಲ್ಲ ಅಂದ್ರೆ ನೀವು ಯಾವುದೋ ಒಂದು ಅಂಕಗಳು ಅನ್ಕೋಬೇಕು, ಒಂದು ಸಂಖ್ಯೆ ಅನ್ಕೋಬೇಕು. ನೀವು ಪರ್ಸೆಂಟೇಜ್ ಯಾವಾಗ ನೋಡ್ರಿ, ನೀವು ಪರ್ಸೆಂಟೇಜ್ ತೆಗಿಲಿಕ್ಕೆ ಈಸಿ ಆಗ್ಬೇಕಂದ್ರೆ ಯಾವಾಗ 100 ಅನ್ಕೋಬೇಕು. 100 ಬಟ್ 100 ಯಾವುದಕ್ಕೆ ಅನ್ಕೋಬೇಕು? 100ಕ್ಕೆ ನಾ ಎ ಅನ್ಬೇಕಾ, 100 ಅಂಕ ಎ ಗಳಿಸಿ ಅಂತ ಅನ್ಕೋಬೇಕಾ, ಏನು ಬಿಗೆ ಅನ್ಕೋಬೇಕಾ, ಏನು ಸಿಗೆ ಅನ್ಕೋಬೇಕಾ? ಹಾಂ, ಇದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ನೋಡ್ರಿ, ನೀವು ತಿಳ್ಕೊಬೇಕಾಗಿದೆ ಇದೆ ಮೇನ್. ಇಲ್ಲಿ ಯಾವ್ದು ಅನ್ಕೋಬೇಕು? ಇಲ್ಲಿ ಲಾಸ್ಟ್ ನೋಡ್ರಿ, ಯಾರ ಅಂಕ ಯಾರಿಗಿನ ಕಡಿಮೆ ಅಂತ ಕೇಳ್ತಾನೆ ಅದು ನೋಡಬೇಕು. ನೋಡ್ರಿ ಲಾಸ್ಟಿಗೆ ನೋಡ್ರಿ. ಹಾಗಾದರೆ ಎ ಯು ಸಿಗಿಂತ, ಎ ಯು ಸಿಗಿಂತ ಅಂದ್ರೆ ಎ ಅಂಕ ನೋಡ್ರಿ ಯಾರ ಜೊತೆ ಹೋಲಿಸಕತ್ತಾನವ? ಎ ಅಂಕ ಸಿ ಜೊತೆ ಹೋಲಿಸಕತ್ತಾನ. ಎ ಅಂಕ ಸಿ ಜೊತೆ ಹೋಲಿಕೆ ಮಾಡತ್ತಾನಂದ್ರೆ ನಾವು ಸಿದು ಅಂಕಗಳು 100 ಅಂತ ಅನ್ಕೋಬೇಕು. ಒಂದು ನೆನ್ಪಿಟ್ಕೋರಿ, ಯಾರು ಅಂಕ ಯಾರ ಜೊತೆ ಹೋಲಿಕೆ ಮಾಡ್ತಾನಲ್ರಿ, ಆ ಹೋಲಿಕೆ ಮಾಡಿಸ್ಕೊಳ್ತಾನ ನೋಡ್ರಿ, ಅವನು 100 ಅನ್ಕೋಬೇಕು. ನಾವು 100 ಅಂಕ ತೊಗೊಂಡು ಅಂತ ಅನ್ಕೋಬೇಕು. ಅಂದ್ರೆ ಸಿ 100 ಅಂತ ಬರ್ಕೋರಿ. ಇದು ಊಹೆ, ಇದು ಅನ್ಕೊಳಗೈತಿ ನಾವು. ಸಿ 100 ಅಂಕ ತೊಗೊಳೋಣ. ಈಗ ಸಿ ಮತ್ತು ಬಿದಿಂದ ನೋಡ್ರಿ ರಿಲೇಷನ್. ಸಿ ಮತ್ತು ಬಿದು ಇಲ್ಲಿ ನೋಡ್ರಿ, ಸಿ ಮತ್ತು ಬಿದು ಇಲ್ಲಿ ನೋಡ್ರಿ ಇಲ್ಲಿ. ಹಾಂ, ಬಿ ಯು ಸಿಗಿಂತ ಎಷ್ಟು ಪರ್ಸೆಂಟೇಜ್ ಕಡಿಮೆ ಅಂಕ ತೊಗೊಳಂತ ಅಂಕವ ಬಿ ಯು ಸಿಗಿಂತ 20% ಕಡಿಮೆ. ಬಿ ಏನವ ಸಿಗಿಂತ 20% ಕಡಿಮೆ ಅಂತ ನಾನು ನೀವು ಹೇಳೀನಿ ರೀ. ಕಡಿಮೆ ಅಂದರೆ ಯಾವನ ಲೈನ ಕೆಳಗಡೆ ತೊಗೋಬೇಕು ರೀ, ಯಾವನು ಕೆಳಗಡೆ ತೊಗೋಬೇಕು. ಎಷ್ಟು ಪರ್ಸೆಂಟೇಜ್ ಕಡಿಮೆ ಅಂತ್ರಿ? 20% ಕಡಿಮೆ ಅಂತ್ರಿ. 100ದ 20% ಅಂದ್ರೆ 20, ಕಡಿಮೆ ಅಂದ್ರೆ ಕಡಿಬೇಕು, ಕಡಿಮೆ ಅಂದ್ರೆ ಕಳೆದು ಬಿಡಬೇಕು. 100ದಾಗ 20 ಹೋದ್ರೆ ಎಷ್ಟು ಹೇಳ್ರಿ? ಈಗ 100ದ 20 ಹೋದ್ರೆ 80, ಅಂದ್ರೆ ಬಿ 80 ಅಂಕ ಗಳಿಸಿ ಅಂತ ನಂಗೆ ಕೊಟ್ಟರು. ಕ್ವಶನ್ ಪ್ರಕಾರ ಬಿ 80 ಅಂಕ ಗಳಿಸಿ ಅಂದಂಗೆ ಆಯಿತು. ನೆಕ್ಸ್ಟ್ ಬಿ ಮತ್ತು ಎದು ಏನು ಸಂಬಂಧ ಕೊಟ್ಟಾರ ನೋಡ್ರಿ. ಇಲ್ಲಿ ಫಸ್ಟ್ ಲೈನ್ ಕೊಟ್ಟಾರ ನೋಡ್ರಿ. ಎ ಯು ಬಿಗಿಂತ 10% ಹೆಚ್ಚು ಅಂಕ ಗಳಿಸಿದ್ದಾನೆ. ಎ ಯು ಬಿಗಿಂತ, ಬಿ 80 ಅದ ರೀ, 80 ಅದ, ಬಿಗಿನ 10% ಹೆಚ್ಚಿಗೆ ಅಂತ. ಹೆಚ್ಚು ಅಂದ್ರೆ ಮೇಲೆ ತೊಗೋಬೇಕ್ರಿ ಲೈನ್. ಹೆಚ್ಚು ಅಂದ್ರೆ ಲೈನ್ ಯಾವಾಗ ಮೇಲೆ ತೊಗೋಬೇಕು ನೀವು. ಕರೆಕ್ಟ್ ರೀ. ಎಷ್ಟು ಪರ್ಸೆಂಟೇಜ್ ಹೆಚ್ಚಿತ್ತು ನಂತರ ಎ ಯು ಬಿಗಿನ 10% ಹೆಚ್ಚಿಗೆ ರೀ.
10% ಹೆಚ್ಚಿಗೆ. 80 10% ಅಂದ್ರೆ ಬಲಗಡೆಯಿಂದ ಒಂದು ಅಂಕೆ ಬಿಟ್ಟು ಬಿಂದು ಕೊಡಬೇಕು. ಎಷ್ಟಾಗುತ್ತೆ ಹೇಳ್ರಿ? 8. ಹೆಚ್ಚಂದ್ರೆ ಕೂಡಿಸ್ಬೇಕು. ಹೆಚ್ಚಂದ್ರೆ ಕೂಡಿಸ್ಬೇಕು. 80 + 8 ಅಂದ್ರೆ 88. ಹಾಗಾದ್ರೆ ಎ ಎಷ್ಟು ಅಂಕ ತೊಗೊಂಡಂಗೆ ಐತ್ರಿ? 88 ಅಂಕ ತೊಗೊಂಡಂಗೆ ಆಯ್ತು. ಆಯ್ತಾ? ಇಷ್ಟು ಮಾಡಿದ್ರೆ ನೀವು ಕ್ವಶನ್ ಸಾಲ್ವ್ ಮಾಡಿದ ಪೂರ್ತಿ ಕ್ವಶನ್ ಸಾಲ್ವ್ ಮಾಡಿದೀವಿ ಅಂತ ಅರ್ಥ. ಈ ಕ್ವಶನ್ ನೋಡ್ರಿ ಏನು ಕೇಳಿದ್ರೆ ಇಲ್ಲಿ ಎ ಯು ಸಿಗಿಂತ ಶೇಕಡ ಎಷ್ಟು ಕಡಿಮೆ ಅಂಕ ಗಳಿಸಿದ್ದಾನೆ ನೋಡ್ರಿ. ಎ ಇಲ್ಲದ ರೀ ಹೇಳ್ರಿ, ಸಿ ಇಲ್ಲದ. ಈಗ ನೋಡ್ರಿ ಎ ಅನ್ನವ ಸಿಗಿನ ಎಷ್ಟು ಅಂಕ ಕಡಿಮೆ ಗಳಿಸ್ಯಾನ ನೋಡ್ರಿ. ಸಿ 100 ಅಂಕ ಗಳಿಸ್ಯಾನ, ಇವ 88 ಗಳಿಸ್ಯಾನ. ಅಂದ್ರೆ ಸಿಕಿನ ಏದ ಅಂಕ ಎಷ್ಟು ಕಡಿಮೆ ಅವ್ರಿ? ಸಿಕಿನ ಏದ ಅಂಕ 12 ಕಡಿಮೆ ಅವ್ರ ಅಂಕಗಳು. 12 ಮಾರ್ಕ್ಸ್ ಕಡಿಮೆ ಅವ ಏದು. ಹಂಗಂದ್ರೆ 100ಕ್ಕೆ 12 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಹೇಳ್ರಿ? 12%. ಈ ಕ್ವಶನ್ ಆನ್ಸರ್ ಎಷ್ಟು ಅಂದ್ರೆ 12%. ಗೊತ್ತಲ್ಲಿಂದ್ರೆ ಹೇಳಿ ನಾ ನಿಮ್ಗೆ ಫಸ್ಟ್ ಅಲ್ಲ ಅಷ್ಟೇ ಕಳೆದು ಬಿಡ್ರಿ. 100 - 88. 100 - 88 12 ಅಂದ್ರಿ ಹೇಳ್ರಿ. ಏನವ ಸಿಗಿನ 12 ಅಂಕ ಕಡಿಮೆ ಕೊಡೋಣ. 100ಕ್ಕೆ 12 ಅಂದ್ರೆ ಯಾಕಂದ್ರೆ 100ನ ಸಿ 100 ಅನ್ಕೊಂಡಿದ್ದು. 100ಕ್ಕೆ 12 ಅಂದ್ರೆ ಎಷ್ಟು ಪರ್ಸೆಂಟೇಜ್ ರೀ? 12%. 100ಕ್ಕೆ 12 ಅಂದ್ರೆ 12% ಕಡಿಮೆ. ಯಾಕೆ 100ಕ್ಕಿಂತ ಕಡಿಮೆ ಉಳಿಗುತ್ತೆ ನೋಡ್ರಿ. 100ಕ್ಕಿಂತ ಕಡಿಮೆ ಉಳಿಗುತ್ತದ, ಅದಕ್ಕಲ್ಲಿ ಕಡಿಮೆ. ಅಂದ್ರೆ ಏನವ ಸಿಗಿನ ಎಷ್ಟು ಪರ್ಸೆಂಟೇಜ್ ಕಡಿಮೆ ಅಂಕ ಗಳಿಸ್ಯಾನ ಹೇಳ್ರಿ? 12% ಕಡಿಮೆ ಅಂಕ ಗಳಿಸ್ಯಾನ ರೀ. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಈ ಕ್ವಶನ್ ನೋಡ್ರಿ, ಇಲ್ಲಿ ನೋಡ್ರಿ ಸೇಮ್ ಇಲ್ಲಿ ಅಲ್ಲಿ ಅಂಕಗಳು ಹೋಲಿಕೆ ಮಾಡಿದ, ಇಲ್ಲಿ ಆದಾಯ ಹೋಲಿಕೆ ಮಾಡ್ಯಾನ. ಎ ಬಿ ಸಿ ಅಂತ ಬರ್ಕೋರಿ. ಎ ಬಿ ಸಿ ಅಂತ ಬರ್ಕೋರಿ. ಎ ಬಿ ಸಿ ಅಂತ 3 ಜನ ಅದಾರ. ಎ ಬಿ ಸಿ. ಎ ಬಿ ಸಿ ಅಂತಂದು 3 ಜನ ಅದಾರ. ಎ ಬಿ ಸಿ ಅಂತ 3 ಜನ ಅದಾರ. ಕರೆಕ್ಟ್ ರೀ. ಎ ಆದಾಯ ಬಿ ಆದಾಯಕ್ಕಿಂತ 20% ಜಾಸ್ತಿ ಅದಂತ್ರಿ. ಬಿ ಆದಾಯ ಸಿ ಆದಾಯಕ್ಕಿಂತ 20% ಜಾಸ್ತಿ ಅದಂತ. ಹಾಗಾದರೆ ಎ ಆದಾಯವು ಸಿ ಆದಾಯಕ್ಕಿಂತ, ಇದು ಹೇಳಿ ನಾನು ನಿಮ್ಗೆ 100 ಯಾವ್ದು ಅನ್ಕೋಬೇಕಿಲ್ಲ ಆದಾಯ ಅಂದ್ರೆ ಇಲ್ಲಿ ಯಾರ ಜೊತೆ ಹೋಲಿಕೆ ಮಾಡ್ರೆ ನೋಡ್ಬೇಕು ನೀವು. ಹೋಲಿಕೆ ನೋಡ್ರಿ, ಯಾರ ಜೊತೆ ಹೋಲಿಕೆ ಮಾಡ್ರ ಅವರು? ಎ ಆದಾಯ ಯಾರ ಜೊತೆ ಹೋಲಿಕೆ ಮಾಡತ್ತಾರ ಅವರು? ಎ ಆದಾಯ ಸಿ ಆದಾಯ ಜೊತೆ ಹೋಲಿಕೆ ಮಾಡತ್ತಾರ. ಯಾವುದ್ರ ಜೊತೆ ಹೋಲಿಕೆ ಮಾಡ್ತಾರೆ ನೋಡ್ರಿ, ಆ ಹೋಲಿಕೆ ಮಾಡಿಸ್ಕೊಂಡಿದ್ದು ಆದಾಯ 100 ಅಂತ ಅನ್ಕೋಬೇಕು ನೀವು. ಹೋಲಿಕೆ ಮಾಡಿಸ್ಕೊಂಡಿದ್ದು 100 ಆದಾಯ 100 ರೂಪಾಯಿ ಅಂತ ಅನ್ಕೋಬೇಕು. ಆದಾಯ ಎ ಬಿ ಸಿ 3 ಅವಲ್ಲ, 100 ಯಾವ್ದು ಅನ್ಕೋಬೇಕು ಗೊತ್ತಬೇಕಲ್ಲ? 100 ಅನ್ಕೋಬೇಕಲ್ಲ ನೀವು. ಒಬ್ಬರು ಆದಾಯ 100 ರೂಪಾಯಿ ಅಂತ ಅನ್ಕೋಬೇಕಲ್ಲ? ಯಾವ್ದು ಅನ್ಕೋಬೇಕು ಹೇಳ್ರಿ? ಯಾವುದು ಯಾವ ಜೊತೆ ಹೋಲಿಕೆ ಮಾಡ್ತಾನಲ್ರಿ? ಇಲ್ಲ ನೋಡ್ರಿ, ಏನ ನೋಡ್ರಿ, ಎ ಆದಾಯವು ಸಿ ಆದಾಯಕ್ಕಿಂತ ಶೇಕಡ ಎಷ್ಟು ಜಾಸ್ತಿ ಇದೆ. ಎ ಆದಾಯ ಯಾರ ಜೊತೆ ಹೋಲಿಕೆ ಮಾಡ್ತಾರೆ ಅವರು? ಸಿ ಜೊತೆ ಹೋಲಿಕೆ ಮಾಡತ್ತಾರಂದ್ರೆ ಅದು ಸಿದು 100 ಅಂತ ಅನ್ಕೋಬೇಕು. ಸಿದು 100 ಅಂತ ಅನ್ಕೋಬೇಕು. ಈಗ ಏನಿಲ್ಲ ಮತ್ತೆ ಯಾವ ರೀತಿಯಲ್ಲಿ ಕ್ವಶನ್ ಹ್ಯಾಂಡ್ ಮಾಡಿರಲ್ಲ ಅದೇ ರೀತಿ ಮಾಡ್ಕೊಂತ ಹೋಗ್ಬೇಕು. ಈಗ ಬಿ ಮತ್ತು ಸಿಗೆ ಏನು ಹೋಲಿಕೆ ಮಾಡ್ರಿ ನೋಡ್ರಿ? ಬಿ ಮತ್ತು ಸಿ ಇಲ್ಲ ನೋಡ್ರಿ. ಬಿ ಆದಾಯ ಸಿ ಆದಾಯಕ್ಕಿಂತ 20% ಜಾಸ್ತಿ ಅದಂತ. ಬಿ ಆದಾಯ ಸಿಕಿನ 20% ಜಾಸ್ತಿ ಅದ. ಜಾಸ್ತಿ ಅಂದ್ರೆ ಲೈನ್ ಮೇಲೆ ತಗೋಬೇಕು ರೀ. ಜಾಸ್ತಿ ಅಂದ್ರೆ ಲೈನ್ ಮೇಲೆ ತಗೋಬೇಕು ನಾವು. 20% ಜಾಸ್ತಿ ಅಂತಾರೆ. 100ದ 20% ಅಂದ್ರೆ 20 ಅಂದಾಗ ಜಾಸ್ತಿ ಅಂದ್ರೆ ಕೂಡಿಸ್ಬೇಕು. 100 + 20 ಅಂದ್ರೆ 120. ಇದು ಮುಗೀತು. ನೆಕ್ಸ್ಟ್ ಈಗ ಎ ಮತ್ತು ಬಿದು ಏನು ಹೋಲಿಕೆ ಮಾಡ್ಯಾನ ನೋಡ್ರಿ? ಎ ಮತ್ತು ಬಿ. ಎ ಆದಾಯ ಬಿಕಿನ 20% ಹೆಚ್ಚಿಗೆ ಅದಂತ. ಎ ಆದಾಯ ಬಿಕಿನ 20% ಹೆಚ್ಚಿಗೆ ಅದಂತ್ರಿ. 20% ಹೆಚ್ಚಂದ್ರೆ ಇದ್ರ ಲೈನ್ ಮೇಲೆ ತಗೋಬೇಕು. ಕರೆಕ್ಟ್ರಿ? 20% ಹೆಚ್ಚದಂತ. 20% ಮೇಲೆ ತಗೋ. ಹೆಚ್ಚಂದ್ರೆ ಲೈನ್ ಮೇಲೆ ತಗೋಬೇಕ್ರಿ. ಕಡಿಮೆ ಅಂದ್ರೆ ಲೈನ್ ಕೆಳಗಡೆ ತಗೋಬೇಕು. ಆಲ್ರೆಡಿ ನಾನು ಹಿಂದಿನ ಕ್ಲಾಸ್ನಾಗ ಹೇಳೀನಿ. ಕರೆಕ್ಟಾಗಿ ಎಲ್ಲ ಕ್ಲಾಸ್ ಫಾಲೋ ಮಾಡಿರಿ. ಯಾವುದೂ ಕ್ವಶನ್ ಮಿಸ್ ಆಗಲ್ಲ ಎಕ್ಸಾಮ್ದಾಗ. ಈಗ 120 20% ತೆಗೀರಿ. 120 10% ಅನ್ನ ಹೇಳಿ ನಾನು ನಿಮ್ಗೆ ಯಾವುದೇ ಸಂಖ್ಯೆ 10% ಕಂಡುಹಿಡಬೇಕಂದ್ರೆ ಬಲಗಡೆಯಿಂದ ಒಂದು ಅಂಕೆ ಬಿಟ್ಟು ಬಿಂದು ಕೊಡಬೇಕು. 10% 12 ಅದರ 20% 12 ಡಬಲ್ ಆಗ್ತದೆ ರೀ. ಎಷ್ಟು 12 ಡಬಲ್ 24. 24 ಮಾರ್ಕ್ಸ್ ಹೆಚ್ಚಿದೋಣ ಅಂತ ನಾನು ಕೂಡಿಸ್ಬಿಡ್ರಿ. 120 + 24 ಅಂದ್ರೆ 120 + 24 ಅಂದ್ರೆ 144. ಅಂದ್ರೆ ಎ 144 ಅಂಕ ತೊಗೊಳ ಅಂದಂಗೆ ಆಯ್ತು. ಎ 144 ಅಂಕ ತೊಗೊಳ ಅಂದಂಗೆ ಆಯ್ತು. ಇಷ್ಟು ಮಾಡ್ರೆ ಕ್ವಶನ್ ಮುಗೀತು ರೀ. ಕರೆಕ್ಟಾ? ಈಗ ನೋಡ್ರಿ ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾನ. ಕ್ವಶನ್ ಹೆಂಗೆ ಕೇಳ್ಯಾರ ನೋಡ್ರಿ ನಿಮ್ಗೆ. ಹಾಗಾದರೆ
ಎ ಆದಾಯವು ಸಿಗಿಂತ ಎಷ್ಟು ಜಾಸ್ತಿ ಇದೆ? ಎಷ್ಟು ಜಾಸ್ತಿ ಇದೆ ನೋಡ್ರಿ ಎ ಆದಾಯ ಸಿಗಿನ? ಎದಿಲ್ಲ ಅದ, ಸಿ ಇದಿಲ್ಲ ಅದ, ಎಕಿನ ನೋಡ್ರಿ ಸಿಕಿನ ಎ ಆದಾಯ ಎಷ್ಟು ಜಾಸ್ತಿ ಅದ ನೋಡ್ರಿ. ಕ್ವಶನ್ ಅದೇ ಕೊಟ್ರನ್ರಿ, ಎ ಆದಾಯ ಸಿಕಿನ ಎಷ್ಟು ಜಾಸ್ತಿ ಅಂತ ಕೇಳ್ಯಾರ. ಎ ಆದಾಯ ಸಿಕಿನ ಎಷ್ಟು ಜಾಸ್ತಿ ಅದ ನೋಡ್ರಿ? 44 ರೂಪಾಯಿ ಜಾಸ್ತಿ ಅದ ರೀ. 100ಕ್ಕೆ 44 ರೂಪಾಯಿ ಜಾಸ್ತಿ ಅಂದ್ರೆ 44% ಜಾಸ್ತಿ ಆಯ್ತು ನಂಗೆ ರೀ. 44% ಜಾಸ್ತಿ ಆಯ್ತು ನಂಗೆ ಗೊತ್ತಲ್ಲ ಅಂದ್ರೆ ಫಸ್ಟ್ ಲಾಸ್ಟಾಗಿ ಕಳೆದು ಬಿಡ್ರಿ. 144ದಾಗ 100 ಕಳೆದು ಬಿಡ್ರಿ. 144ದಾಗ 100 ಎಷ್ಟು ಹೇಳ್ರಿ? 44. ಸಿ 100 ಅದೇ 100 ರೂಪಾಯಿ ಅದ. ಇದು 44 ಹೆಚ್ಚಾದ್ರೆ ಎದ್ರಿ 100ಕ್ಕೆ 44 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಹೇಳ್ರಿ? 44% ಜಾಸ್ತಿ ಇದೆ. 44% ಜಾಸ್ತಿ ಇದೆ. ಆಪ್ಷನ್ ನಮ್ಗೆ ಬಿ ಕರೆಕ್ಟ್. ಆಪ್ಷನ್ನ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಕ್ವಶನ್ ನೋಡ್ರಿ, ಇಲ್ಲಿ ಏನು ಕೇಳಿದ ನಿಮ್ಗೆ? ಇಲ್ಲಿ ರವಿ ಆದಾಯ, ರಾಮ ಆದಾಯ ಮತ್ತು ಶ್ಯಾಮ ಆದಾಯ ಅಂತ ಕೊಟ್ರಿ. ಬರ್ಕೊಂಡ್ಬಿಡ್ರಿ ಇಲ್ಲಿ ರವಿ, ರಾಮ, ಶ್ಯಾಮ ಅಂತ ಬರ್ಕೋರಿ. ರವಿ, ರಾಮ, ಶ್ಯಾಮ್. ರವಿ, ರಾಮ ಮತ್ತು ಶ್ಯಾಮ್ ಹೇಳ್ರಿ. 3 ಮಂದಿ ನಿಮ್ಗೆ ಅವರು ಡೀಟೇಲ್ ಕೊಟ್ರ. ಈಗ ಯಾರದ್ರ ಒಂದು ಒಬ್ರದ್ದು ಆದಾಯನೂ ಅನ್ಕೋಬೇಕಲ್ರಿ. ಯಾಕಂದ್ರೆ ಇಲ್ಲಿ ಯಾರ್ದನ್ನು ಕೊಟ್ಟಿಲ್ಲ, ಅವ್ರು ಆದಾಯ ಕೊಟ್ಟಿಲ್ಲ. ಯಾರ್ದು ಒಬ್ರು ಅನ್ಕೋಬೇಕಂದ್ರೆ ಲಾಸ್ಟಿಗೆ ಕ್ವಶನ್ ನೋಡ್ಬೇಕು ನೀವು. ಯಾವ್ದು ಅನ್ಕೋಬೇಕಂತ ಗೊತ್ತಾಗುತ್ತೆ ಇಲ್ಲ ನೋಡ್ರಿ. ಹಾಗಾದರೆ ರವಿ ಆದಾಯವು ಶ್ಯಾಮನ ಆದಾಯಕ್ಕಿಂತ ರವಿ ಆದಾಯ ಯಾರ ಜೊತೆ ಹೋಲಿಕೆ ಮಾಡ್ರ ಹೇಳ್ರಿ ಅವರು? ರವಿ ಆದಾಯ ಶ್ಯಾಮ್ ಜೊತೆ ಹೋಲಿಕೆ ಮಾಡ್ರ. ಹಾಗಾದ್ರೆ ಶ್ಯಾಮದ ಆದಾಯನೂ 100 ಅಂತ ಅನ್ಕೋಬೇಕು. ಶ್ಯಾಮನ ಆದಾಯ 100 ರೂಪಾಯಿ ಅಂತ ಅನ್ಕೋಬೇಕು. ಇದು ಊಹೆ, ಕೊಟ್ಟಿಲ್ಲ ಅವರು. ಇದನ್ನು ಅಜೂಮ್ ಮಾಡ್ಕೊಳಗತ್ತಿ. ಶ್ಯಾಮನ ಆದಾಯ 100. ಈಗ ರಾಮ ಮತ್ತು ಶ್ಯಾಮನ ಸಂಬಂಧ ಏನು ನೋಡ್ರಿ, ಏನೋ ಕೊಟ್ಟಿರ್ತಾನೆ ಕ್ವಶನ್ದಾಗ. ಏನು ಕೊಟ್ಟರು ನೋಡ್ರಿ? ರಾಮನ ಆದಾಯ ಶ್ಯಾಮನ ಆದಾಯಕ್ಕಿಂತ 40% ಹೆಚ್ಚದತ್ರಿ. ರಾಮನ ಆದಾಯ ಶ್ಯಾಮನ ಆದಾಯಕ್ಕಿಂತ 40% ಹೆಚ್ಚದತ್ತ. ಹೆಚ್ಚಂದ್ರೆ ಲೈನ್ ಮೇಲೆ ತೊಗೋಬೇಕು ತಿಳಿನ ನಿಮ್ಗೆ. ಹೆಚ್ಚಂದ್ರೆ ಲೈನ ಮೇಲೆ ತೊಗೋಬೇಕ್ರಿ. ಎಷ್ಟು ಪರ್ಸೆಂಟೇಜ್ ಹೆಚ್ಚದಂತ್ರಿ? 40% ಹೆಚ್ಚದಂತ್ರಿ. 40% ಹೆಚ್ಚದತ್ತ. ರಾಮನ ಆದಾಯ ಶ್ಯಾಮನ ಆದಾಯಕ್ಕಿಂತ 40% ಹೆಚ್ಚದತ್ರಿ. 100ಕ್ಕೆ 40% ಅಂದ್ರೆ 100ಕ್ಕೆ ಏನೇ ಇರಲಿ ಅದೇ ಪರ್ಸೆಂಟೇಜ್ ಇದ್ದಿದೆ ನಮಗೆ ಸಂಖ್ಯೆ. 100ಕ್ಕೆ 40% ಅಂದ್ರೆ 40 ಅಂದಂಗೆ. ಹೆಚ್ಚಂದ್ರೆ 100 + 40 ಅಂದ್ರೆ 140. ಅಂದ್ರೆ ರಾಮನ ಆದಾಯ 140 ರೂಪಾಯಿ ಅಂದಂಗೆ ಆಯ್ತು. ಕರೆಕ್ಟಾ? ಈಗ ರವಿ ಮತ್ತು ರಾಮಂದ ಏನು ಕೊಟ್ಟರು ನೋಡ್ರಿ ರಿಲೇಷನ್? ರವಿ ಮತ್ತು ರಾಮಂದ ಎಲ್ಲಿ ಕೊಟ್ಟರು ನೋಡ್ರಿ? ಉಲ್ಟಾ ಹೋಗ್ಬೇಕಂದಂಗೆ. ರವಿ ಮತ್ತು ರಾಮಂದ ಏನು ಕೊಟ್ಟರು? ರವಿ ಆದಾಯ ರಾಮಕಿನ 20% ಕಡಿಮೆ ಅದಂತ. ರವಿ ಆದಾಯ ರಾಮಕಿನ 20% ಕಡಿಮೆ ಅಂತ. ಕಡಿಮೆ ಲೈನ್ ಕೆಳಗೆ ತೊಗೋಬೇಕ್ರಿ. ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗತ್ತೆ ರೀ? 20% ಕಡಿಮೆ ಅದಂತ ರೀ. 20% ಕಡಿಮೆ ಅದಂತ ಹೇಳ್ರಿ. 140ರದ 20% ಏಟಾಗತ್ತೆ ರೀ? 10% 14 ಆಗತ್ತೆ. 10% 14 ಆದ್ರೆ 20% 14 ಡಬಲ್ ಆಗತ್ತೆ ರೀ. ಎಷ್ಟಾಗತ್ತೆ ಹೇಳ್ರಿ? 28 ಆಗತ್ತೆ. ಕಡಿಮೆ ಮಂದಿ ಸಂಬಂಧ ಕಳಿಬೇಕು. 140ದಾಗ 28 ಕಳೀರಿ. 140ದಾಗ 28 ಹೋದ್ರೆ ಎಷ್ಟು ಹೇಳ್ರಿ? 112. 112 ಅಂದ್ರೆ ರವಿ ಆದಾಯ ಎಷ್ಟು ಅಂದಂಗೆ ಆಯಿತು? 112 ಅಂದಂಗೆ ಆಯಿತು. 112 ಇದೆ ಅಂತ ಅರ್ಥ ಆಯಿತು. ಈ ಕ್ವಶನ್ ಇಷ್ಟು ಮಾಡಿದ್ರೆ ಕ್ವಶನ್ ಮಾಡ್ದಂಗೆ ರೀ. ಕ್ವಶನ್ ನೋಡಿ ಕೇಳ್ಯಾರಿ, ರವಿ ಆದಾಯವು ಶ್ಯಾಮನ ಆದಾಯಕ್ಕಿನ ಶೇಕಡ ಎಷ್ಟು ಜಾಸ್ತಿ ಇದೆ? ರವಿ ಆದಾಯ ನೋಡ್ರಿ, ರವಿ ಆದಾಯ 112 ಅದ. ಶ್ಯಾಮಂದ ಎಟ್ಟದ? 100 ಅದ. ಹಾಗಾದ್ರೆ ರವಿ ಆದಾಯ ನೋಡ್ರಿ ಶ್ಯಾಮನಿಗಿನ ಎಷ್ಟು ಹೆಚ್ಚಿಗೆ ಅದ ನೋಡ್ರಿ? ರವಿ ಆದಾಯ ಶ್ಯಾಮನಿಗಿಂತ 12 ರೂಪಾಯಿ ಹೆಚ್ಚಿಗೆ ಅದ ರೀ. 100ಕ್ಕೆ 12 ರೂಪಾಯಿ ಅಂದ್ರೆ 12%. ಆನ್ಸರ್ ಯಾವ್ದು ಹೇಳ್ರದಕ್ಕೆ? ಆಪ್ಷನ್ನ ಎ ಕರೆಕ್ಟ್ ರೀ. 12%. ಗೊತ್ತಲ್ಲ ಅಂದ್ರೆ ಫಸ್ಟ್ ಲಾಸ್ಟ್ ಕಳೆದು ಬಿಡ್ರಿ. 112 ಮೈನಸ್ 100. 112 ಮೈನಸ್ 100 12 ಅದಂಗೆ. ಶ್ಯಾಮನದ 100 ಅದ. ರವಿದು ಶ್ಯಾಮನಿಕಿನ 12 ಹೆಚ್ಚದ. 100ಕ್ಕೆ 12 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಹೇಳ್ರಿ? 12% ಹೆಚ್ಚು ಅಥವಾ ಜಾಸ್ತಿ. 12% ಹೆಚ್ಚು ಅಥವಾ ಜಾಸ್ತಿ ಆಯ್ತು ನಂಗೆ. ಆಪ್ಷನ್ನ ಎ ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು KS 2012ದಾಗ ಕೇಳ್ಯಾರ. KS 2012. ಇಲ್ಲಿ ನೋಡ್ರಿ ನಿಮಗೆ 3 ಜನ ಹೆಸರು ಕೊಟ್ಟರು ನೋಡ್ರಿ. ಏನೇನು ಕೊಟ್ಟರು ನೋಡ್ರಿ? ವಿಕ್ರಮ್, ಅಜಯ್ ಮತ್ತು ದತ್ತ. ವಿಕ್ರಮ್, ಅಜಯ್
ಮತ್ತು ದತ್ತ. ವಿಕ್ರಮ್, ಅಜಯ್ ಮತ್ತು ದತ್ತ. ಇಲ್ಲಿ ನೋಡ್ರಿ, ಇಲ್ಲಿ ಯಾರ್ದು ಅವ್ರ ವೇತನ ನಿಮಗೆ ರೂಪಾಯಿದಾಗ ಕೊಟ್ಟಿಲ್ಲ. ಇಲ್ಲಿ 3 ಮಂದಿಯಾಗ ಒಬ್ಬರದ್ದು ಯಾವ್ದಾದ್ರೆ ನೀವು ವೇತನ 100 ರೂಪಾಯಿ ಅನ್ಕೋಬೇಕು. ಯಾರ್ದು ಅನ್ಕೋಬೇಕಂದ್ರೆ ಯಾರ್ದು ವೇತನ ಯಾರ ಜೊತೆ ಹೋಲಿಕೆ ಮಾಡ್ಯಾರ ನೋಡ್ರಿ, ಆ ಹೋಲಿಕೆ ಮಾಡಿದ ಒಂದು 100 ಅನ್ಕೋಬೇಕು. ಕ್ವಶನ್ ನೋಡ್ರಿ, ಇಲ್ಲಿ ಕ್ವಶನ್ದಾಗ ಕೊಟ್ಟರು ನೋಡ್ರಿ, ಏನು ಕೊಟ್ಟರು ಅಂದ್ರೆ ನಿಮ್ಗೆ ಅವರು ದತ್ತನ ವೇತನಕ್ಕೆ ಹೋಲಿಸಿದರೆ ವಿಕ್ರಮ್ ವೇತನ ಎಷ್ಟು? ಯಾರ್ದು ವೇತನಕ್ಕೆ ಹೋಲಿಸ್ಕೋತಾರ ಅವರು? ದತ್ತನ ವೇತನಕ್ಕೆ ಹೋಲಿಸ್ಕೋತಾರಂದ್ರೆ ದತ್ತನ ವೇತನ 100 ಅನ್ಕೋರಿ. ದತ್ತನ ವೇತನ 100 ರೂಪಾಯಿ, ಇದು ಊಹೆ ಅಂತ ಅನ್ಕೋರಿ. ಕರೆಕ್ಟಾ? ಈಗ ಅಜಯ್ ಮತ್ತು ದತ್ತಂದು ಉಲ್ಟಾ ಹೋಗ್ಬೇಕು. ಅಜಯ್ ಮತ್ತು ದತ್ತಂದು ಏನು ನೋಡ್ರಿ ರಿಲೇಷನ್ ನೋಡ್ರಿ. ಅಜಯ್ ವೇತನವು ದತ್ತ ಎಂಬುವರ ವೇತನಕ್ಕಿಂತ 20% ಕಡಿಮೆ ಅದಂತ್ರಿ. ಅಜಯ್ ವೇತನ ದತ್ತನಕ್ಕಿಂತ 20% ಕಡಿಮೆ ಅದಂತ. ಕಡಿಮೆ ಅಂದ್ರೆ ಲೈನ್ ತಳ್ಕೋಬೇಕ್ರಿ. ಎಷ್ಟು ಪರ್ಸೆಂಟೇಜ್ ಕಡಿಮೆ ಅದಂತ್ರಿ? 20% ಕಡಿಮೆ ಅಂತ್ರಿ. 100ಕ್ಕೆ 20% ಅಂದ್ರೆ 20 ಅಂದಂಗೆ ಕಡಿಮೆ ಅಂದ್ರೆ ಕಳಿಬೇಕು. 100ದಾಗ 20 ಹೋದ್ರೆ ಎಷ್ಟು ಹೇಳ್ರಿ? 80. ಅಂದ್ರೆ ಅಜಯ್ ವೇತನ 80 ಅಂದಂಗೆ ಆಯ್ತು. ಈಗ ವಿಕ್ರಮ್ ಮತ್ತು ಅಜಯ್ ಏನು ನೋಡ್ರಿ ರಿಲೇಷನ್? ವಿಕ್ರಮ್ ಎಂಬರ ವೇತನ ಅಜಯ್ ವೇತನಕ್ಕೆ 20% ಹೆಚ್ಚದಂತ್ರಿ. 20% ಹೆಚ್ಚದಂತ. ಹೆಚ್ಚಂದ್ರೆ ಲೈನ್ ಮೇಲೆ ತಗೋಬೇಕ್ರಿ. ಹೆಚ್ಚಂದ್ರೆ ಲೈನು ಮೇಲೆ ತಗೋಬೇಕು. ಕರೆಕ್ಟ್ ರೀ? ಎಷ್ಟು ಪರ್ಸೆಂಟೇಜ್ ಹೆಚ್ಚದತ್ರಿ? 20% ಹೆಚ್ಚದಂತ್ರಿ. 80ರದ 20% ತೆಗೀರಿ. 80ರದ 10% 8 ಆಗುತ್ತೆ ರೀ. 10 ಯಾಕೆ ಬಲಗಡೆಯಿಂದ 1 ಅಂಕಿ ಬಿಟ್ಟು ಬಿಂದು ಕೊಡಬೇಕು. 10% ಅಂದ್ರೆ 10% 8 ಆದ್ರೆ 20% 8 ಆಗುತ್ತೆ ಹೇಳ್ರಿ. 8 ಡಬಲ್ ಆಗುತ್ತೆ, 16 ಆಗ್ತದೆ ರೀ. 16 ರೂಪಾಯಿ ಹೆಚ್ಚದಂಗೆ ಆಯ್ತು. ಹೆಚ್ಚಂದ್ರೆ ಕೂಡಿಸ್ಬೇಕು. 80 + 16 ಅಂದ್ರೆ 96. ಈ ವಿಕ್ರಮ್ 96 ರೂಪಾಯಿ ವೇತನ ಅಂದಂಗೆ ಆಯ್ತು ರೀ. ವಿಕ್ರಮ್ದು 96 ರೂಪಾಯಿ ವೇತನ ಅಂತಂದಂಗೆ ಆಯ್ತು. ಕರೆಕ್ಟ್ ರೀ? ಕ್ವಶನ್ ನೋಡ್ರಿ. ಕ್ವಶನ್ ಈ ಕಡೆ ನಿಮಗೆ ಅವರು ದತ್ತನ ವೇತನಕ್ಕೆ ಹೋಲಿಸಿದರೆ ವಿಕ್ರಮ್ ವೇತನ ಎಷ್ಟು? ದತ್ತನ ವೇತನ ಎಷ್ಟು ಅದ ನೋಡ್ರಿ. ದತ್ತನ ವೇತನ 100 ಅದ. ವಿಕ್ರಮ್ ಎಷ್ಟದ? 96 ಅದ. ಅಂದ್ರೆ ದತ್ತನ ವೇತನಕ್ಕೆ ಹೋಲಿಸಿದ್ರೆ ವಿಕ್ರಮ್ ಎಷ್ಟು ರೂಪಾಯಿ ಕಮ್ಮಿ ಅದ ಹೇಳ್ರಿ? 4 ರೂಪಾಯಿ ಕಡಿಮೆ ಅದ. ಎಷ್ಟು ರೂಪಾಯಿ ಕಮ್ಮಿ ಅದ ರೀ? ವಿಕ್ರಮ್ ವೇತನ ದತ್ತನಕ್ಕಿಂತ 4 ರೂಪಾಯಿ ಕಡಿಮೆ ಅದ. 100ಕ್ಕೆ 4 ಅಂದ್ರೆ ಎಷ್ಟು ಹೇಳ್ರಿ? 4% ಕಡಿಮೆ. ಇಲ್ಲಿ ನೋಡ್ರಿ, 4% ಅಧಿಕ 4% ಕಡಿಮೆ ಅಂತ ಕೊಟ್ಟ ನಾವು ಯಾವ ಅದಕ್ಕೆ ಹಾಕಬೇಕು ಕಡಿಮೆ ಹಾಕ್ಬೇಕ್ರಿ? ಕಡಿಮೆ. ಯಾಕೆ ಲಾಸ್ಟಿಗೆ ನಾವು 100ಕ್ಕಿಂತ ಕಡಿಮೆ ಉಳಿಗುತ್ತಲ್ಲ, 100ಕ್ಕಿಂತ ಕಡಿಮೆ ಉಳಿತಂದ್ರೆ ಕಡಿಮೆ ಆಯ್ತದ ನಂಗೆ. ಆನ್ಸರ್ ಯಾವ್ದು ಹೇಳ್ರಿ ಅದಕ್ಕೆ? 4% ಕಡಿಮೆ. 4% ಕಡಿಮೆ. ಇದು KS 2012ದಾಗ ಕೇಳ್ಯಾನ್ರಿ. ಇಲ್ರಿ ನಿಮ್ಗೆ ಗೊತ್ತಲ್ಲ ಏನು ಮಾಡ್ಬೇಕು ಹೇಳ್ರಿ? 2ಕ್ಕೆ ಮೈನಸ್ ಮಾಡಿಬಿಡ್ಬೇಕು. ಫಸ್ಟ್ ಲಾಸ್ಟ್ ಮೈನಸ್ ಮಾಡಿರಿ. 100 ಮೈನಸ್ 96. 100 ಮೈನಸ್ 96. ದತ್ತನ ವೇತನ 100 ಅದ. ವಿಕ್ರಮ್ ವೇತನ 96 ಅದ. ಎಷ್ಟು ರೂಪಾಯಿ ಕಡಿಮೆ ಅದ ಹೇಳ್ರಿ? ವಿಕ್ರಮ್ ವೇತನ ದತ್ತನಕ್ಕಿಂತ 4 ರೂಪಾಯಿ ಕಡಿಮೆ ಅದ ರೀ. 100ಕ್ಕೆ 4 ಅಂದ್ರೆ ಎಷ್ಟು ಪರ್ಸೆಂಟ್ ಹೇಳ್ರಿ? 4% ಕಡಿಮೆ. 4% ಕಡಿಮೆ. ಕರೆಕ್ಟ್ ರೀ? ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ ನಮಗೆ? ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ 4% ಕಡಿಮೆ. ಕರೆಕ್ಟ್ ರೀ? ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. 5ನೇ ಕ್ವಶನ್. ಈ ಕ್ವಶನ್ ನೋಡ್ರಿ ಇದನ್ನು ಕ್ವಶನ್ ಯಾವುದೋ ಒಂದು IAS ಎಕ್ಸಾಮ್ದಾಗ ಕೇಳ್ಯಾನ್ರಿ. ಯಾವುದೋ ಒಂದು IAS ಎಕ್ಸಾಮ್ದಾಗ ಕೇಳ್ಯಾನ್ರಿ ಇದು ಕ್ವಶನ್. ಗೊತ್ತಾಯ್ತು ರೀ? ನೋಡ್ರಿ, ಒಂದು ಪರೀಕ್ಷೆಯಲ್ಲಿ AB 25% ಹೆಚ್ಚು ಅಂಕ ಗಳಿಸಿದ್ದಾನೆ. BU Cಗಿಂತ 10% ಕಡಿಮೆ ಅಂಕ ಗಳಿಸಿದ್ದಾನೆ. CU Dಗಿಂತ 25% ಹೆಚ್ಚು ಅಂಕ ಗಳಿಸಿದ್ದಾನೆ. ಒಂದು ವೇಳೆ D 500ಕ್ಕೆ 320 ಅಂಕ ಗಳಿಸಿದಾನಂತ. ಟೋಟಲ್ 500ದಾಗ ಅವ ಎಷ್ಟು ಅಂಕ ತೊಗೊಂಡ್ರಿ? 320 ಅಂಕ ಗಳಿಸಿದ್ದಾರೆ. A ಗಳಿಸಿದ ಅಂಕಗಳು ಎಷ್ಟು? ಇಲ್ಲಿ ನೋಡ್ರಿ ನಿಮಗೆ ABCD 4 ಮಂದಿ ಬಗ್ಗೆ ಮಾಹಿತಿ ಕೊಟ್ಟಾನ. ಟೋಟಲಾಗಿ 4 ಜನ ಬರ್ಕೋರಿ. ABCD ಅಂತ ಬರ್ಕೋರಿ. ABCD ಟೋಟಲಾಗಿ ನಮಗಿಲ್ಲಿ 4 ಜನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕರೆಕ್ಟ್ ರೀ? 4 ಜನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾರ್ದು ಅಂಕಗಳು ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರೇ ಕೊಟ್ಟರು ನೋಡ್ರಿ. D ಇದು ಕೊಟ್ಟರವರು. D 500ಕ್ಕೆ ಎಷ್ಟು ಅಂದ್ರೆ 320. ಅಂದ್ರೆ D ಅಂಕಗಳು ಡೈರೆಕ್ಟ್ ಕೊಟ್ಟನವ. ಇಲ್ಲಿ 320 ಅಂತ ಬರ್ಕೋರಿ. 320. ಈಗ ಹೆಚ್ಚಂದ್ರೆ ಹೆಚ್ಚು ಮಾಡಿರಿ, ಕಡಿಮೆ ಅಂದ್ರೆ ಕಡಿಮೆ ಮಾಡಿರಿ, ಮಾಡ್ಕೋತ ಹೋರಿ. ಬಂದಿದೆ ಆನ್ಸರ್. ಈಗ C ಮತ್ತು D ಇದು ನೋಡ್ರಿ ಏನು ಕೊಟ್ಟರು ನಿಮಗೆ ರಿಲೇಷನ್? C ಮತ್ತು D ಇದು ಇಲ್ಲ ನೋಡ್ರಿ. CU Dಗಿಂತ 25% ಹೆಚ್ಚತ್ರಿ. 25% ಹೆಚ್ಚಂತ್ರಿ. C Dಗಿನ 25% ಹೆಚ್ಚತ್ರಿ. ಹೆಚ್ಚಂದ್ರೆ ಲೈನ್ ಮ್ಯಾಲೆ ತಗೋಬೇಕಂತ ಹೇಳಿ ನಾನು ನಿಮ್ಗೆ.
320ರದು 25%. 320ರದು 25%. ಕರೆಕ್ಟ್ ರೀ. ಹೆಂಗೆ ಮಾಡ್ತೀರಿ ಹೇಳ್ರಿ 25%? ನೋಡ್ರಿ 320ರದು 50% ಆಗುತ್ತೆ ಹೇಳ್ರಿ. ಯಾವುದೇ ಸಂಖ್ಯೆ 50% ಅರ್ಧ ಅಂತ ಹೇಳಿ ನಾನು ನಿಮಗೆ. 320ರದು 50% ಅಂದ್ರೆ 160 ಆಗ್ತದೆ ರೀ. 50% 160 ಆದ್ರೆ 25% ಅದ್ರ ಅರ್ಧ ಅನ್ನಂಗೆ ರೀ. 160 ಅರ್ಧ ಆಯ್ತು ಹೇಳ್ರಿ 80 ಅನ್ನಂಗೆ ರೀ. ಅಂದ್ರೆ 320ರದು 25% ಅಂದ್ರೆ 80 ಅನ್ನಂಗೆ. ಗೊತ್ತಲ್ಲ ಅಂದ್ರೆ ಈ ರೀತಿ ಕೂಡಿಸ್ಬೇಕು ರೀ. 10% 32, 10% 32, 5% 32ರ ಅರ್ಧ 16 ಎಲ್ಲ ಕೂಡಿಸ್ರಿ. ಇದು ಎಷ್ಟು ಬರುತ್ತೆ ಹೇಳ್ರಿ ನಿಮಗೆ? 80 ಬರುತ್ತೆ ರೀ. ಇದನ್ನು 80 ಬರುತ್ತೆ. ಗೊತ್ತಾಯ್ತು ರೀ. ಈಗ ನಮಗೆ ಯಾವ್ದು ಮುಗೀತು ಹೇಳ್ರಿ? ಸಿ ಮತ್ತು ಡಿ ಅದು ಮುಗೀತು. ಈಗ ಸಿ ಮತ್ತು ಬಿ ನೋಡ್ರಿ ಏನು ಸಂಬಂಧ ಕೊಟ್ಟಾನು? ಸಿ ಮತ್ತು ಬಿ ಇಲ್ಲಿ ಕೊಟ್ಟು ನೋಡ್ರಿ. ಬಿ ಯು ಸಿಗಿಂತ 10% ಕಡಿಮೆ. ಬಿ ಅನ್ನವ ಸಿಗಿನ 10% ಕಡಿಮೆ ಅಂತಾರೆ. ಎಷ್ಟು ಪರ್ಸೆಂಟೇಜ್ ಕಡಿಮೆ ಅಂತೀರಿ? 10% ಕಡಿಮೆ. 10% ಕಡಿಮೆ. ಕಡಿಮೆ ಅಂದ್ರೆ ಏನು ತಳ ತೊಗೋಬೇಕು? ಅದಕ್ಕೆ ತಳ ತೊಗೊಂಡಿವ್ರಿ 10%. ಇದು ಮೊದಲು ಇದೆ ಸಿ ಬರ್ಕೊಂಡು ಇಟ್ಕೋರಿ. ಮೊದಲು ಬರೋದಿಲ್ಲ ಇಲ್ಲಿ ಬರ್ಕೋರಿ. 320 + 80 ಅಂದ್ರೆ ಸಿದಂಕ ಎಷ್ಟು ಅಂದಂಗೆ ಆಯ್ತು ರೀ? 400 ಅಂದಂಗೆ ಆಯ್ತು. ಸಿದಂಕ 400. ಈಗ ಸಿ ಮತ್ತು ಬಿ ಇಂದ ನೋಡ್ರಿ, ಬಿ ಯು ಸಿಗಿನ 10% ಕಡಿಮೆ. 10% ಕಡಿಮೆ ಅಂತಾರೆ. 10% ಕಡಿಮೆ. ಕಡಿಮೆ ಅಂದ್ರೆ ಲೈನ್ ತಳ ತೊಗೋಬೇಕು. 40 400 10% ಅಂದ್ರೆ ಬಲಗಡೆಯಿಂದ 1 ಅಂಕ ಇಟ್ಟು ಬಿಂದು ಕೊಡ್ರಿ. ಬಲಗಡೆಯಿಂದ 1 ಅಂಕ ಬಿಟ್ಟು ಬಿಂದು ಕೊಡ್ರಿ. 40 ಅನ್ನಂಗೆ ರೀ. ಎಷ್ಟು ಅನ್ನಂಗೆ ಹೇಳ್ರಿ? 40. ಕಡಿಮೆ ಅಂದ್ರೆ ಕಳೆದು ಬಿಡ್ಬೇಕ್ರಿ. 440 ತೆಗಿರಿ 360. ಬಿ ಅಂಕಗಳು ಎಷ್ಟು ಅಂದ್ರೆ 360. ಗೊತ್ತಾಯ್ತು ರೀ. ನೆಕ್ಸ್ಟ್ ಈಗ ಬಿ ಮತ್ತು ಎದು ನೋಡ್ರಿ ಏನದ ಸಂಬಂಧ ಲಾಸ್ಟ್. ಬಿ ಮತ್ತು ಎದು ಏನದ ಸಂಬಂಧ ಕೊಟ್ಟರು ನೋಡ್ರಿ. ಬಿ ಮತ್ತು ಎದು ಇಲ್ಲ ನೋಡ್ರಿ. ಇದು ನೋಡ್ರಿ ಎ ಯು ಬಿಗಿನ 25% ಹೆಚ್ಚತ್ರಿ. ಏನವ ಬಿಗಿನ 25% ಹೆಚ್ಚಂತ್ರಿ. 25% ಹೆಚ್ಚು. 25% ಹೆಚ್ಚಂದ್ರೆ ಲೈನ್ ಮೇಲೆ ತಗೋಬೇಕು. 360ರದು 25% ಮತ್ತೆ ಸೇಮ್ ರೀ. 360ರದು 50% ಅಂದ್ರೆ ಅದ್ರ ಅರ್ಧ. 360 ಅರ್ಧ ಇಟ್ಟು ಹೇಳ್ರಿ 180. ಮತ್ತು 50% ಅರ್ಧ ಮಾಡ್ರಿ 25% ಸಿಗುತ್ತೆ ರೀ. 180 ಅರ್ಧ 90. 180 ಅರ್ಧ 90 ಹೆಚ್ಚು ತಂದನ್ರಿ. ಪ್ಲಸ್ ಮಾಡಿರಿ. 360 + 90 ಅಂದ್ರೆ 450. 450 ಇದು ನಮ್ಗೆ ಆನ್ಸರ್. ಎ ಗಳಿಸಿದ ಅಂಕಗಳ ಕೇಳೋಣ. ಎ ಗಳಿಸಿದ ಅಂಕಗಳು ಎಷ್ಟು ಹೇಳ್ರಿ? 450. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ ನಮ್ಗೆ? ಆಪ್ಷನ್ ಎ ಕರೆಕ್ಟ್. ಆಪ್ಷನ್ನ ಎ ಕರೆಕ್ಟ್. ಅರ್ಥ ಆಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಈ ಕ್ವಶನ್ ನೋಡ್ರಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ರೀ. ಕರೆಕ್ಟಾಗಿ ನೋಡ್ರಿ. ಎ ಯು ಬಿಗಿನ 25% ಹೆಚ್ಚು ಅಂಕ ಗಳಿಸಿದ್ದಾನೆ. ಹಾಗಾದರೆ ಬಿ ಯು ಎಗಿಂತ ಶೇಕಡ ಎಷ್ಟು ಕಡಿಮೆ ಅಂಕ ಗಳಿಸಿದ್ದಾನೆ? ಕರೆಕ್ಟ್ ರೀ. ಎ ನವ ಬಿಗಿಂತ 25% ಹೆಚ್ಚು ಅಂಕ ಗಳಿಸಿನಂತ್ರಿ. ಎ ನವ ಬಿಗಿಂತ, ಇದು ಬಿ ಆಗಬೇಕು. ಬಿ ಏನೋ ಬಿಗಿಂತ 25% ಹೆಚ್ಚು ಗಳಿಸಿನಂತ್ರಿ. ಹಾಗಾದ್ರೆ ಬಿ ಎಗಿನ ಶೇಕಡ ಎಷ್ಟು ಕಡಿಮೆ? ಎ ಬಿಗಿನ 25% ಹೆಚ್ಚು ಗಳಿಸಿದ್ರೆ ಬಿ ಎಕಿನ 25% ಕಡಿಮೆ ಗಳಿಸಿದಂತ ನಂಗೆ. ಅಂದ್ರೆ ಆಪ್ಷನ್ ಯಾವ್ದು ರೈಟ್ ಹೇಳ್ರಿ? ಆಪ್ಷನ್ ನಮ್ಗೆ ಬಿ ಕರೆಕ್ಟ್. ಈ ರೀತಿ ಹಾಕ್ಬಾರ್ದ್ರಿ. ಈ ರೀತಿ ಹಾಕ್ಬಾರ್ದು. ಪರ್ಸೆಂಟೇಜ್ದಾಗ ಇನ್ವರ್ಸ್ ಕರೆಕ್ಟ್ ಅಲ್ರಿ. ಅಂದ್ರೆ 25% ಹೆಚ್ಚು ಗಳಿಸಂದ್ರೆ ಇನ್ನೊಬ್ಬ 25% ಕಡಿಮೆ ಗಳಿಸಂತದ್ದು ಹಾಕ್ಬಾರ್ದು. ಅದಕ್ಕೆ ಪಕ್ಕ ಆಪ್ಷನ್ ಇಟ್ಟಿರ್ತಾನೆ ನಾವು. ಅದು ಆಪ್ಷನ್ನ ಹಾಕ್ಬಾರ್ದು. ಯಾವ ರೀತಿ ಮಾಡ್ಬೇಕು ನೋಡ್ರಿ. ಎ ಬಿ ಅಂತ ಇಬ್ಬರು ಕೊಟ್ರೆ ನಿಮಗೆ ರೀ ಎ ಬಿ ಅಂತ ಬರ್ಕೋರಿ. ಎ ಮತ್ತು ಬಿ ಅಂತ ಇಬ್ಬರು ಕೊಟ್ರೆ ಎ ಅಂತ ಬಿ ಅಂತ ಬರ್ಕೋರಿ. ಎ ಮತ್ತು ಬಿ ಅಂತ ಬರ್ಕೋರಿ. ನೆಕ್ಸ್ಟ್ ನೋಡ್ರಿ, ಎ ಯು ಬಿಗಿಂತ ಅಂತಾರೆ. ಎ ಅಂಕ ನೋಡ್ರಿ ಯಾರ ಜೊತೆ ಹೋಲಿಸ್ಕತ್ತಾರ ಅವರು? ಬಿ ಜೊತೆ ಹೋಲಿಸ್ಕತ್ತಾರ ಅಂದ್ರೆ ಬಿ 100 ಅನ್ಕೋರಿ. ಬಿದು 100 ಅನ್ಕೋರಿ. ಇದು ಊಹೆ.
ಇದು ಊಹೆ. ಎಯು ಬಿಗಿನ 25% ಹೆಚ್ಚಂತಾರೆ. ಏನವ ಬಿಗಿನ 25% ಹೆಚ್ಚತ್ತ. ಹೆಚ್ಚಂದ್ರೆ ಲೈನ್ ಮೇಲೆ ತೊಗೋಬೇಕ್ರಿ. 25% ಹೆಚ್ಚಂತ. 100ಕ್ಕೆ 25% ಅಂದ್ರೆ 25 ಅಂದಂಗೆ ರೀ. ಹೆಚ್ಚಂದ್ರೆ ಕೂಡಿಸ್ಬೇಕು. 100 + 25 ಅಂದ್ರೆ 125. 125 ಕರೆಕ್ಟ್ ರೀ. ಏನು 125 ಅಂಕ ಗಳಿಸಿ ಅಂದಂಗೆ ಆಯ್ತು. ಈಗ ನೋಡ್ರಿ ಇಷ್ಟು ಮಾಡಿದ್ರೆ 50% ಸಾಲ್ವ್ ಮಾಡ್ದಂಗೆ ಆಯ್ತು. ಈ ನೆಕ್ಸ್ಟ್ ಏನು ಕೊಟ್ರೆ ನೋಡ್ರಿ, ಹಾಗಾದರೆ ಬಿ ಯು ಎಗಿನ ಶೇಕಡ ಎಷ್ಟು ಕಡಿಮೆ ಅಂತಾರೆ. ಕಡಿಮೆ ಲೈನ್ ತಳ ತೊಗೋಬೇಕ್ರಿ. ಅಬ್ಸರ್ವ್ ಮಾಡ್ರಿ ನೀವು, ಬಿ ಏನವ ಏಕಿನ ಎಷ್ಟು ಕಡಿಮೆ ತೊಗೊಳ ನೋಡ್ರಿ ಅಂಕಿವ. ಬಿ ಏನವ ಏಕಿನ ಎಷ್ಟು ಕಡಿಮೆ ತೊಗೊಳನ್ರಿ, 25 ಕಡಿಮೆ ತೊಗೊಳೋಣ. ಅದೇ 25% ಎಷ್ಟದ ಕಂಡುಹಿಡಿಬೇಕು. ಅದೇ ಬರ್ಕೋರಿ ಈಗ ನೋಡ್ರಿ. ಹಾಗಾದರೆ ಬಿ ಯು ಏಗಿನ, ಬಿ ಏನು ನೋಡ್ರಿ ಏಕಿನ, ಬಿ ಅಂಕ ಯಾರ ಜೊತೆ ಹೋಲಿಸ್ತಾರವ್ರು, ಎ ಜೊತೆ. ಬಿ ಏನವ ಏಕಿನ ಎಷ್ಟು ಅಂಕ ಕಡಿಮೆ ತೊಗೊಳ ಹೇಳ್ರವ, 25 ಅಂಕ ಕಡಿಮೆ ತೊಗೊಳನ್ರಿ. ಅದೇ ನಮಗೆ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾರೆ ಅವ್ರು. ಅದೇ ನಮಗೆ ಪರ್ಸೆಂಟೇಜ್ದಾಗ ಎಷ್ಟು ಅಂತ ಕೇಳ್ತಾರೆ. 20 ಅಂತ ಕಡಿಮೆ ಕೊಡ್ತೋಣ. ಅದೇ ನಮಗೆ ಪರ್ಸೆಂಟೇಜ್ ಎಷ್ಟು ಕಂಡು ಹಿಡಿಬೇಕು. ಪರ್ಸೆಂಟೇಜ್ದಾಗ ಎಷ್ಟು ಅಂತ ಕಂಡು ಹಿಡಿಬೇಕು. ಕರೆಕ್ಟ್ ರೀ. ಇದು ನೋಡಿರಿ, ಇದು ಮಾಡೋದು ಕಲಿಬೇಕು ನೀವು. ಸಿಂಪಲ್ ಅದ, ಮತ್ತೇನಿಲ್ಲ. ಇಲ್ಲಿ ನೋಡ್ರಿ, ಹಾಗಾದರೆ ಬಿ ಯು ಎಗಿಂತ, ಬಿ ಅಂಕ ನೋಡ್ರಿ ಯಾರ ಜೊತೆ ಹೋಲಿಸ್ಕೊತಾರೆ ಅವರು, ಎ ಜೊತೆ ಹೋಲಿಸ್ಕೊತಾರೆ. ನಮಗೆ ಆಲ್ರೆಡಿ ನೋಟ್ ಪಾಯಿಂಟ್ ಬರ್ಸೀನಿ, ಕ್ಲಾಸ್ 1ದಾಗ ಬರ್ಸೀನಿ ರೀ. ಪಾರ್ಟ್ 1ದಾಗ ಯಾವ ಸಂಖ್ಯೆ ಹೋಲಿಕೆ ಮಾಡಿಸೋದು ನೋಡ್ರಿ, ಆ ಹೋಲಿಕೆ ಮಾಡಿಸಿಕೊಂಡ ಸಂಖ್ಯೆ ಎಷ್ಟು ಸಮ ಇರುತ್ತೆ ಹೇಳ್ರಿ, 100% ಸಮ ಇರುತ್ತೆ ರೀ. ಈಗ ಬಿ ನೋಡ್ರಿ, ಬಿದು ಯಾರ ಜೊತೆ ಹೋಲಿಕೆ ಮಾಡತ್ತಾರ ಅವರು, ಎ ಜೊತೆ ಹೋಲಿಕೆ ಮಾಡತ್ತಾರ. ಎ ಎಷ್ಟು ನೋಡ್ರಿ, 125 ಅದ. ಅಂದ್ರೆ 125 100% ಅಂದಂಗೆ ಆಯ್ತು ರೀ. 125 = 100%. ಈಗ ನೋಡ್ರಿ ಎಷ್ಟು ಕಡಿಮೆ ಅದ ನೋಡ್ರಿ, ಬಿ ಏಕಿನ ಎಷ್ಟು ಕಡಿಮೆ ಅದ, ನಮಗೆ 25 ಮಾರ್ಕ್ಸ್ ಕಡಿಮೆ ಅದ. ಹಾಗಾದ್ರೆ 25 ಎಷ್ಟು, 25 ಎಷ್ಟು ಗೊತ್ತಲ್ಲ ಅಂದ್ರೆ ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತೀರಿ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಿರಲ್ಲ, ಎಲ್ಲಿ ಸ್ಟಾರ್ಟ್ ಮಾಡ್ತೀರಿ ನೋಡ್ರಿ, ಅದು 100% ಸಮ ಅಂತ ಬರ್ಕೋರಿ. ಅದು ವ್ಯತ್ಯಾಸ ಎಷ್ಟಿರ್ತದೆ, ಅದು ಎಷ್ಟು ಅಂತ ಬರ್ಕೋಬೇಕು ಅಷ್ಟೇ. ಗೊತ್ತಲ್ಲಿಂದು ನೋಡ್ರಿ, ಒಂದು ತಿಳ್ಕೊಂಡ್ರೆ ಮಾಡಬೇಕು, ಒಂದು ರಟ್ಟ ಹೊಡೆದ್ರೆ ಮಾಡಬೇಕು. ಮೆಂಟಲ್ ಬಿಟ್ಟು ಅಂತೂ ರಟ್ಟ ಹೊಡೆದು ಮಾಡೋಕ್ಕಾಗಲ್ಲ, ತಿಳ್ಕೊಂಡೆ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡ್ತಿರೋದು 100% ಅನ್ಕೋರಿ, ವ್ಯತ್ಯಾಸ ಎಷ್ಟಿರ್ತದೆ ಅದು ಕ್ವಶನ್ ಮಾರ್ಕ್ ಹಾಕೋರಿ ಅಷ್ಟೇ, ಮತ್ತೇನು ಇಲ್ಲ. ಗೊತ್ತೈತ್ರಿ. ನಾನು ನಿಮಗೆ ಪಾರ್ಟ್ 1ದಾಗ ನಾನು ನಿಮಗೆ ಟ್ರಿಕ್ ಹೇಳೀನಿ, ಅಡ್ಡ ಟ್ರಿಕ್ ಮತ್ತು ಲಂಬ ಟ್ರಿಕ್ ಅಂತ ಹೇಳೀನಿ. ಅಡ್ಡ ಟ್ರಿಕ್ ಮತ್ತು ಲಂಬ ಟ್ರಿಕ್ದಾಗ ಈ ರೀತಿ ಛೇದ ಹೊಡಿಬೋದು ಹೇಳಿ ನಾನು ನಿಮಗೆ. ಈ ರೀತಿ ಛೇದ ಹೊಡಿಬೋದು. ನೆಕ್ಸ್ಟ್ ಈ ರೀತಿ ಛೇದ ಹೊಡಿಬೋದು ಅಂತ ಹೇಳಿ ನಾನು ನಿಮಗೆ. ಛೇದ ಹೊಡಿಬೋದು ರೀ. ಛೇದ ಹೊಡೀರಿ. ಈಗ ಇಲ್ಲಿ ನೋಡ್ರಿ, 25 1 25 5. ಈಗ 5ರ ಮಗೆ 10 ಬರ್ತದೆ ರೀ. 5ರ ಮಗೆ 10 ಬರ್ತದೆ. ಈಗ 5 ಎಷ್ಟಲೇ ಹೇಳ್ರಿ, ಇದು 5. 5ರ ಮಗೆ 10 ಬರ್ತದೆ ರೀ. 5 2 10. ಇಲ್ಲೊಂದು 0 ಬಿಟ್ರಿ, ಡಾಟಲ್ಲಿ 0 ಬರ್ಕೋರಿ. ಅದ್ರ ಮ್ಯಾಲೆ 20 ಗುಣಾಕಾರ ಮಾಡ್ರೆ, ಇಲ್ಲಿ ತಳಗೂ 20 ಗುಣಾಕಾರ ಮಾಡ್ಬೇಕು ರೀ. ಕೆಳಗಡೆನು 20 ಗುಣಾಕಾರ ಮಾಡಬೇಕು. 1 × 20 ಅಂದ್ರೆ 20%. 20%. 1 × 20 ಅಂದ್ರೆ 20%. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ ನಮಗೆ? ಆಪ್ಷನ್ ಎ ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್. ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕ್ವಶನ್ ನೋಡ್ರಿ, KPSC ಗ್ರೂಪ್ ಸಿ 2021 ಕೇಳ್ಯಾನ್ರಿ. ಸೇಮೇ ಕೇಳ್ಯಾನ್ರಿ. ಎ ಎತ್ತರವು ಬಿಗಿನ 50% ಕಡಿಮೆ ಇದ್ದರೆ, ಎ ಬಿ ಅಂತ ಕೊಟ್ಟಾನ, 2 ಬರ್ಕೋರಿ. ಎ ಬಿ ಅಂತ ಬರ್ಕೋರಿ. ಇಲ್ಲಿ ಎ ಮತ್ತು ಬಿ ಅಂತ ಬರ್ಕೋರಿ. ಏನು ಕೊಟ್ಟಾನ ನೋಡ್ರಿ, ಎ ಎತ್ತರವು ಬಿಗಿಂತ, ಎ ಎತ್ತರ ಯಾರ ಜೊತೆ ಹೋಲಿಕೆ ಮಾಡುತ್ತಾರೆ, ಬಿ ಜೊತೆ ಹೋಲಿಕೆ ಮಾಡುತ್ತಾರೆ. ಅದಕ್ಕಲ್ಲಿ ಬಿ ಎತ್ತರ 100 ಸೆಂಟಿಮೀಟರ್ ಅನ್ಕೋರಿ. ಬಿ ಎತ್ತರ 100 ಸೆಂಟಿಮೀಟರ್. ಎ ಎತ್ತರ ಬಿಗಿನ ಎಷ್ಟು ಕಡಿಮೆ ಅಂತ್ರಿ, 50% ಕಡಿಮೆ ಅಂತ. ಕಡಿಮೆ ಲೈನ್ ತಳ ತೊಗೋಬೇಕಂತ ಹೇಳಿ ನಾನು ನಿಮ್ಗೆ. ತಳ ತೊಗೋಬೇಕು. ಎಷ್ಟು ಪರ್ಸೆಂಟೇಜ್ ಕಡಿಮೆ ಅದತ್ತು ರೀ, 50% ಕಡಿಮೆ ಅದಂತ ರೀ. 100ಕ್ಕೆ 50% ಅಂದ್ರೆ 50 ಅಂದ್ರೆ ಕಡಿಮೆ ಅಂದ್ರೆ ಕಳಿಬೇಕು. ಕಳೆದ್ಬಿಡ್ರಿ. 100ದಾಗ 50 ಹೋದ್ರೆ ಎಷ್ಟು ಹೇಳ್ರಿ, 50. 150 ಹೋದ್ರೆ ಎಷ್ಟು ಹೇಳ್ರಿ, 50. ಕರೆಕ್ಟಾ? ಅಂದ್ರೆ ಎ ಎತ್ತರ 50 ಸೆಂಟಿಮೀಟರ್ ಅಂದಂಗೆ ಆಯ್ತು. ಎ ಎತ್ತರ 50 ಸೆಂಟಿಮೀಟರ್ ಅಂದಂಗೆ ಆಯ್ತು. ಇಲ್ಲಿ ತನಕ 50% ಕ್ವಶನ್ ಮಾಡ್ದಂಗೆ ಆಯ್ತು. ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಏನು ಕೇಳ್ಯಾರ ಅವರು,
ಹಾಗಾದರೆ ಬಿ ಯ ಎತ್ತರವು ಏಕಿನ ಶೇಕಡ ಎಷ್ಟು ಹೆಚ್ಚು? ಬಿ ಯ ಎತ್ತರ ಏಕ್ಕಿಂತ, ಬಿ ಯ ಎತ್ತರ ಏಕ್ಕಿಂತ. ಬಿ ಎತ್ತರ ನೋಡ್ರಿ ಎಷ್ಟದ? 100 ಅದ. ಎ ಎಷ್ಟದ ರೀ? 50 ಅದ. ಬಿ ಎತ್ತರ ನೋಡ್ರಿ ಏಕಿನ ಎಷ್ಟು ಹೆಚ್ಚದ? 50 ಹೆಚ್ಚದ. ಎಷ್ಟಂತ ಹೇಳ್ರಿ? 50 ಹೆಚ್ಚದ. ಅದೇ ಇಲ್ಲಿ ಬರ್ಕೋಬೇಕ್ರಿ. ಬಿ ಎತ್ತರ ಎ ಜೊತೆ ಹೋಲಿಕೆ ಮಾಡ್ರೆ ಎಷ್ಟು ಹೆಚ್ಚಿಗದ ಹೇಳ್ರಿ? ಇದು 50 ಹೆಚ್ಚಿಗದ ರೀ. ಎಷ್ಟು ಹೆಚ್ಚಿಗದ ಹೇಳ್ರಿ? 50 ಹೆಚ್ಚಿಗದ. ಪ್ಲಸ್ 50 ಅದ ರೀ. ಸಿಂಪಲ್ ರೀ ನೋಡ್ರಿ. ಇದು 50 ಅದ, ಇದು 100 ಅದ. ಬಿ ಎತ್ತರ ಏಕಿನ ಎಷ್ಟು ಹೆಚ್ಚಿಗದ ಹೇಳ್ರಿ? 50 ಹೆಚ್ಚಿಗದ. ಇದೇ ನಮ್ಗೆ ಪರ್ಸೆಂಟೇಜ್ ಎಷ್ಟಂತ ಕಂಡುಹಿಡಿಬೇಕು ನೀವು. ಇದೇ ನಮಗೆ ಪರ್ಸೆಂಟೇಜ್ ಎಷ್ಟಂದು ಕಂಡುಹಿಡಿಬೇಕು ನೋಡ್ರಿ. ಬಿ ಎತ್ತರ ಯಾರ ಜೊತೆ ಹೋಲಿಕೆ ಮಾಡ್ತಾರ? ಅವರು ಎ ಜೊತೆ ಹೋಲಿಕೆ ಮಾಡ್ತಾರ. ಅಂದ್ರೆ ಹೋಲಿಕೆ ಮಾಡಿಸಿಕೊಂಡಿದ್ದು ಎಷ್ಟಕ್ಕೆ ಸಮ ಇರುತ್ತೆ ಹೇಳ್ರಿ? 50 = 100%. 100% ಸಮ ಇರ್ತದೆ ರೀ ಹೋಲಿಕೆ ಮಾಡಿಸ್ಕೊಂಡಿದ್ದು. ಬಿ ಎತ್ತರ ಯಾರ ಜೊತೆ ಹೋಲಿಕೆ ಮಾಡ್ತಾರ? ಅವರು ಬಿ ಎತ್ತರ ಎ ಜೊತೆ ಹೋಲಿಕೆ ಮಾಡ್ತಾರ. ಎ ಜೊತೆ ಹೋಲಿಕೆ ಮಾಡತ್ತಾರ ಅಂದ್ರೆ ಎ ಎಷ್ಟಕ್ಕೆ ಸಮ ಇರ್ತದೆ ರೀ? 100% ಸಮ ಇರ್ತದೆ. ಗೊತ್ತಲ್ಲ ಅಂದ್ರೆ ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತಿರಲ್ಲ ಅದು 100% ಸಮ ಅಂತ ಅನ್ಕೋಬೇಕು. ಇಲ್ಲಿದಿಂದ ಎ ಸ್ಟಾರ್ಟ್ ಮಾಡ್ರಿ, ಅದು 100% ಸಮ. ಎಷ್ಟು ಹೆಚ್ಚದ ನೋಡ್ರಿ? ಬಿ ಏಕಿನ 50 ಹೆಚ್ಚದ. 50 = ಎಷ್ಟು? 50 = ಎಷ್ಟು? ಕರೆಕ್ಟ್ ರೀ. 50 ಎಷ್ಟಲೇ? 50 ಹೇಳ್ರಿ. ಅದು 50 ಒಂದ್ಲೆ. ಈ ಕಡೆ ಒಂದು ಗುಣಾಕಾರ ಮಾಡ್ರಿ ಅಂದ್ರೆ ಈ ಕಡೆ ಒಂದು ಗುಣಾಕಾರ ಮಾಡಬೇಕು. 100 × 1 ಅಂದ್ರೆ 100%. 100%. ಬಿ ಎತ್ತರ ಏಕಿನ ಎಷ್ಟು ಶೇಕಡ ಹೆಚ್ಚದಂದ್ರೆ 100% ಹೆಚ್ಚದ ರೀ. ಎಷ್ಟು ಹೆಚ್ಚದಂದ್ರೆ 100% ಹೆಚ್ಚದ. ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕ್ವಶನ್ ನೋಡ್ರಿ, KSIS ಫ್ರೀ ಕೋಚಿಂಗ್ ಎಕ್ಸಾಮ್ ಕೇಳ್ಯಾನ 2021 ಕೇಳ್ಯಾನ. ಒಬ್ಬ ವ್ಯಕ್ತಿಯ ವೇತನವನ್ನು 20% ಕಡಿಮೆ ಮಾಡಲಾಗಿದೆ. ಹಾಗಾದರೆ ಅವರು ಮೊದಲಿನಷ್ಟೇ ವೇತನವನ್ನು ಪಡೆಯಬೇಕಾದರೆ ಹೆಚ್ಚಿಸಬೇಕಾದ ಶೇಕಡ ವೇತನವು ಎಷ್ಟು? ಹೆಚ್ಚಿಸಬೇಕಾದ ಶೇಕಡ ವೇತನವು ಎಷ್ಟು? ನೋಡ್ರಿ, ಒಬ್ಬ ವ್ಯಕ್ತಿ ಮೊದಲು ಒಂದು ವೇತನ ಪಡೀತದೆ. ಮೊದಲು ಇದು ನಂತರ. ಈಗ ವ್ಯಕ್ತಿಯ ವೇತನ ನೋಡ್ರಿ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡ್ರಂತ? ವ್ಯಕ್ತಿಯ ವೇತನವನ್ನು 20% ಕಡಿಮೆ ಮಾಡ್ರಂತ. ವ್ಯಕ್ತಿಯ ವೇತನವನ್ನು 20% ಕಡಿಮೆ ಮಾಡ್ರಂತ. ಕರೆಕ್ಟ್ ರೀ. ಎಷ್ಟು ಇರ್ತದೆ ಕೊಟ್ಟಿಲ್ಲ ಅಂದ್ರೆ ಮೊದಲು ಒಂದು ಎಷ್ಟು ಐತೆ ಅನ್ಕೊಳ್ಳಂಗ್ರಿ ನಮಗೆ. ನೋಡ್ರಿ, ಮೊದಲು ಒಂದು 100 ರೂಪಾಯಿ ಐತೆ ರೀ. ಊಹೆ ಒಂದು ಎಷ್ಟಿತ್ತು ಹೇಳ್ರಿ? ವೇತನ 100 ರೂಪಾಯಿ ಇತ್ತು. ಈಗ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡ್ರಂತ್ರಿ? 20% ಕಡಿಮೆ ಮಾಡ್ರಂತ್ರಿ. 20% ಕಡಿಮೆ ಮಾಡ್ರಿ. ಕಡಿಮೆ ಅಲ್ಲಿ ಏನು ತಗೊಳ್ಬೇಕ್ರಿ? 100ದ 20% ಅಂದ್ರೆ 20 ಅಂದಂಗೆ. 100ದ 20 ಹೋದ್ರೆ ಎಷ್ಟು ಹೇಳ್ರಿ? 80. 100ದ 20 ಹೋದ್ರೆ 80. ಕರೆಕ್ಟ್ ರೀ. ಅಂದ್ರೆ ಈಗ 80 ರೂಪಾಯಿ ವೇತನ ಪಡಿತಾನೆ. ಈ ಕ್ವಶನ್ದ ಏನು ಕೇಳ್ಯಾರ? ಅವನು ಮೊದಲನೇಷ್ಟೇ ವೇತನ ಪಡಿಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕ್ರಿ ನೀವು. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಕರೆಕ್ಟ್ ರೀ. ಹಾಂ, ಮೊದಲನೇ ವೇತನ ಪಡಿಬೇಕಾದ್ರೆ ಎಷ್ಟು ರೂಪಾಯಿ ಹೆಚ್ಚಿಗೆ ಮಾಡ್ಬೇಕು ನೋಡ್ರಿ? ಇಲ್ಲಿ 80 ರೂಪಾಯಿ ಅದ. ಇಲ್ಲಿ 80 ರೂಪಾಯಿ ಅದ. ಮೊದಲನೇಷ್ಟೇ ವೇತನ ಪಡಿಬೇಕಂದ್ರೆ ಎಷ್ಟು ರೂಪಾಯಿ ಹೆಚ್ಚಿಗೆ ಮಾಡ್ಕೋಬೇಕು ನೀವು? ಇಲ್ಲಿ 20 ರೂಪಾಯಿ ಹೆಚ್ಚಿಗೆ ಮಾಡಬೇಕು. ಅದೇ ಶೇಕಡದಾಗ ಎಷ್ಟು ಹೆಚ್ಚಿಗೆ ಅಂತ ಕೇಳ್ತಾನೆ. ಶೇಕಡದಾಗ ಎಷ್ಟು ಹೆಚ್ಚು ಅಂತ ಕೇಳ್ತಾನೆ. ಕರೆಕ್ಟ್ ರೀ. ನೀವು ಎಲ್ಲಿ ಸ್ಟಾರ್ಟ್ ಮಾಡಿರ್ತಿರಲ್ಲ ಅದು 100% ಅನ್ಕೋರಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ ನೀವು, ಅದಕ್ಕೆ 100% ಅನ್ಕೋರಿ. 80 = 100% ಆದ್ರೆ 80 = 100% ಆದ್ರೆ ಮೊದಲನೇ ವೇತನ ಪಡಿಬೇಕಂದ್ರೆ ಎಷ್ಟು ಹೆಚ್ಚಿಗೆ ಮಾಡ್ಬೇಕು ಹೇಳ್ರಿ? ನಾವು ಎಷ್ಟು ಹೆಚ್ಚಿಗೆ ಮಾಡ್ಬೇಕ್ರಿ? 20 ರೂಪಾಯಿ ಹೆಚ್ಚಿಗೆ ಮಾಡಬೇಕು. 20 = ಎಷ್ಟು? 20 = ಎಷ್ಟು? 0 ತೆಗಿಬೋದು ಹೇಳಿ ಏನಾಗಿರುತ್ತೆ ನಿಮ್ಗೆ. ಅದಕ್ಕೆ ನೋಡ್ರಿ ಫಸ್ಟ್ ಕ್ಲಾಸ್ ಇಂಪಾರ್ಟೆಂಟ್. ಆರ್ಡರ್ ಕಲಂಬಟ್ರಿ ಕೇಳೀನಿ. 0 ತೆಗಿಬೋದು. ಈಗ ಛೇದ ಹೊಡ್ಬೋದು. 2 ಮಗೆ 8 ಬರ್ತದೆ ರೀ. 2 1 2, 2 4 8. ಈ 4 ಮಗೆ 100 ಬರ್ತದೆ. 4 ಮಗೆ ಓದ್ಕೋತವ್ರಿ ಬರ್ತದಾನೆ. 4 ಮಗೆ ಓದ್ಕೋತವ್ರಿ 10 ಸನಿ ಹೋರಿ. 4 2 8. 10ದ 8 ಹೊಡೆದ್ರೆ 2 ಉಳಿತ್ರಿ. 25. 4 5 20. ಮ್ಯಾಲೆ 25 ಗುಣಾಕಾರ ಮಾಡ್ರಿ, ತೆಳಗೂ 25 ಗುಣಾಕಾರ ಮಾಡ್ರಿ. 1 × 25 ಬರೀ 1 ಉಳಿದಿಲ್ಲ. 1 × 25 ಅಂದ್ರೆ 25%. 1 × 25 ಅಂದ್ರೆ
ಪರ್ಸಂಟೇಜ್. ಮೊದಲಿನಷ್ಟು ವೇತನ ಪಡಿಬೇಕಂದ್ರೆ ಶೇಕಡ ವೇತನ ಎಷ್ಟು ಪರ್ಸೆಂಟ್ ಹೆಚ್ಚು ಮಾಡ್ಬೇಕು ಹೇಳ್ರಿ? 25% ಹೆಚ್ಚು ಮಾಡ್ಬೇಕು ರೀ. 25% ಹೆಚ್ಚು ಮಾಡಬೇಕು. ಗೊತ್ತಾಯ್ತು ರೀ? ಇವೆಲ್ಲ ಟೈಪ್ 5 ಕ್ವಶನ್ಸ್ಗಳು. ನೆಕ್ಸ್ಟ್ ಟೈಪ್ 6 ಕ್ವಶನ್ ನೋಡಮ್ರಿ. ಟೈಪ್ 6 ಕ್ವಶನ್. ಟೈಪ್ 6 ನೋಡ್ರಿ, ನಿಮಗೆ ಕ್ವಶನ್ ಎದ್ರ ಮೇಲೆ ಕೇಳ್ತಂದ್ರೆ ರಿಯಾಯಿತಿ ಮೇಲೆ ಕೇಳ್ತಾನೆ ರೀ. ಕ್ವಶನ್ ನಿಮ್ಗೆ ಎದ್ರ ಮೇಲೆ ಕೇಳ್ತಾನೆ ಅಂದ್ರೆ ರಿಯಾಯಿತಿ ಮೇಲೆ ಕೇಳ್ತಾನೆ ರೀ. ಡಿಸ್ಕೌಂಟ್. ನೀವು ಎಲ್ಲರೂ ಅಂಗಡಿಗೆ ಹೋಗೋಕ್ರೆ ಡಿಸ್ಕೌಂಟ್ ಕೊಡ್ರಿ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಅದ ಅಂತಿರಲ್ಲ, ಅದ್ರ ಮೇಲೆ ಕ್ವಶನ್ ಕೇಳ್ತಾನೆ ರೀ. ಒಂದ್ಸಲ ನೋಡ್ರಿ, ಕನ್ನಡದಾಗ ಇದಕ್ಕೆ ಸೋಡಿ ಅಂತ ಕರಿತಾನೆ ರೀ. ಸೋಡಿ. ಕನ್ನಡದ ಒಂದ್ಸಲ ಅಂತ ಕರಿತಾನೆ ಇದಕ್ಕೆ? ಸೋಡಿ ಅಂತ ಕರಿತಾನೆ ರೀ. ಸೋಡಿ ಅಂದ್ರೆ ಒಂದೇ, ರಿಯಾಯಿತಿ ಅಂದ್ರೂ ಒಂದೇ, ಡಿಸ್ಕೌಂಟ್ ಅಂದ್ರೂ ಒಂದೇ. ಗೊತ್ತೈತ್ರಿ? ಹೇಳ್ರಿ, ಡಿಸ್ಕೌಂಟ್ ಅಂದ್ರೆ ಮೇನ್ ಪರ್ಪಸ್ ಏನು ಹೇಳ್ರಿ? ಡಿಸ್ಕೌಂಟ್ದು ಇದ್ದಿದ್ದ ರೇಟ್ ಹೆಚ್ಚು ಮಾಡೋದ, ಇದ್ದಿದ್ದ ರೇಟ್ ಕಡಿಮೆ ಮಾಡೋದ್ರಿ? ಇದ್ದಿದ್ದ ರೇಟ್ ಕಡಿಮೆ ಮಾಡೋದ್ರಿ. ಡಿಸ್ಕೌಂಟ್ದು ಮೇನ್ ಪರ್ಪಸ್ ಏನಂದ್ರೆ ಇದ್ದಿದ್ದ ರೇಟ್ ಕಡಿಮೆ ಅನ್ನಂಗೆ. ಕರೆಕ್ಟ್ ರೀ? ನೀವು ಯಾವ್ದು ಅಂಗಡಿ ಹೋದ್ರಿ 10% ಡಿಸ್ಕೌಂಟ್ ಕೊಡ್ರಿ ಅಂದ್ರೆ ಇದ್ದ ರೇಟಿಗೆ 10% ಹೆಚ್ಚು ಕೊಡು ಅಂತಾರೆ. ನೀವು ಅರ್ಥ ಅಲ್ಲ, ಇದ್ದ ರೇಟಿಗೆನ 10% ಕಡಿಮೆ ಮಾಡ್ರಿ ಅಂತ ಅನ್ನಂಗೆ. ಅದು ಅಂದರೆ ಡಿಸ್ಕೌಂಟ್ ಮೇನ್ ಅರ್ಥನೇ ಕಡಿಮೆ ಅಂದಂಗೆ. ಅಂದ್ರೆ ಲೈನ್ ಯಾವಾಗ ನಾವು ಏನು ಮಾಡ್ಬೇಕು ಹೇಳ್ರಿ? ಕಡಿಮೆ ಅಂದ್ರೆ ಲೈನ ಕೆಳಗಡೆ ತೊಗೋಬೇಕು. ಅಂದ್ರೆ ಡಿಸ್ಕೌಂಟ್ ಮುಗಿಯತ್ತ ಲೈನ್ ಯಾವಾಗೂ ಕೆಳಗಡೆನೇ ತೊಗೋಬೇಕು. ಫಸ್ಟ್ ಕ್ವಶನ್ ನೋಡ್ರಿ, ಹೆಂಗೆ ಕೇಳೋಣ. ಕ್ವಶನ್ ನೋಡ್ರಿ, ಒಂದು ವಸ್ತುವಿನ ಮೇಲೆ ಮೊದಲ ಸಲ 10% ರಿಯಾಯಿತಿ ಕೊಟ್ಟಿರತ್ರಿ, ಎರಡನೇ ಸಲ 20% ರಿಯಾಯಿತಿ ಕೊಟ್ಟಿರತ್ತ. ಹಾಗಾದರೆ ಇದರಿಂದಾಗಿ ಗ್ರಾಹಕನಿಗೆ ಸಿಕ್ಕ ಒಟ್ಟು ಶೇಕಡ ರಿಯಾಯಿತಿ ಎಷ್ಟು? ಒಂದು ವಸ್ತುವಿನ ಮೇಲೆ 50% ನಮಗೆ ಡಿಸ್ಕೌಂಟ್ ಕೊಟ್ಟರವ್ರು. ವಸ್ತುವಿನ ಬೆಲೆ ಕೊಟ್ಟರೆ ನಮಗಿಲ್ರಿ, ಕೊಟ್ಟಿಲ್ಲ. ನಾವೇನು ಅನ್ಕೋಬೇಕು ಹೇಳ್ರಿ? ಒಂದು ವಸ್ತುವಿನ ಬೆಲೆ ಎಷ್ಟದಂದ್ರೆ 100 ರೂಪಾಯಿ ಅಂತ ಅನ್ಕೋಬೇಕು ರೀ. ವಸ್ತುವಿನ ಬೆಲೆ 100 ಅಂತ ಅನ್ಕೋಬೇಕು. ಮೊದಲ ಸಲ ಎಷ್ಟು ಪರ್ಸೆಂಟ್ ರಿಯಾಯಿತಿ ಕೊಟ್ಟಿರತ್ರಿ? ಮೊದಲ ಸಲ 10% ರಿಯಾಯಿತಿ ಕೊಟ್ಟಿರತ್ತೆ. 10% ರಿಯಾಯಿತಿ ಕೊಟ್ಟಿರತ್ತೆ. ರಿಯಾಯಿತಿ ಅಂದ್ರೆ ಅಂತ ಹೇಳಿ ನಾನು ನಿಮಗೆ, ರಿಯಾಯಿತಿ ಅಂದ್ರೆ ಯಾವನು ಇದ್ದ ರೇಟ್ನ ಕಡಿಮೆ ಮಾಡೋದು. ಕಡಿಮೆ ಅಂದ್ರೆ ಏನು ಯಾವತ್ತು ಎಲ್ಲಿ ತೊಗೋಬೇಕಲ್ರಿ? ಕೆಳಗಡೆ ತೊಗೋಬೇಕು ರೀ. ಕಡಿಮೆ ಅಂದ್ರೆ ಕೆಳಗಡೆ ತೊಗೋಬೇಕು. ಎಷ್ಟು ಪರ್ಸೆಂಟೇಜ್ ಕೊಟ್ಟಿರತ್ತೆ ಮೊದಲ ಸಲ? 10%. 100 10% ಅಂದ್ರೆ 10 ಅನ್ನಂಗೆ ರೀ. 100 10% ಅಂದ್ರೆ 10 ಅನ್ನಂಗೆ. 100 10 ಅಂದ್ರೆ ಎಷ್ಟು ಹೇಳ್ರಿ? 90. 100 10 ಅಂದ್ರೆ ಎಷ್ಟು ಹೇಳ್ರಿ? 90. ನೆಕ್ಸ್ಟ್ ಎರಡನೇ ಸಲ ಇದೇ ರೇಟಿಂಗ್ ಮತ್ತೆ ಎರಡನೇ ಸಲ ಮತ್ತೆ ನೀವು ರಿಕ್ವೆಸ್ಟ್ ಮಾಡ್ಕೋತೀರಿ, ನೋಡ್ರಿ ಅಣ್ಣ, ನೋಡ್ರಿ ತಮ್ಮ, ಅಂಕಲ್, ಆಂಟಿ, ದಯವಿಟ್ಟು ಅಂದ್ರೆ ಕಮ್ಮಿ ಮಾಡಿರಿ, ಕಾಲು ಬಿದ್ದು ಬೆಳ್ಕೋತಾರಲ್ಲ ಅವಾಗ ಮತ್ತೆ ಕಮ್ಮಿ ಮಾಡ್ರಿ. ಅವ್ರು ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡ್ರಿ ಹೇಳ್ರಿ? ಮತ್ತು 20% ಕಡಿಮೆ ಮಾಡ್ಯಾರ. ಮತ್ತು 20% ಕಡಿಮೆ ಮಾಡ್ಯಾರ. 90 20% ಅಂದ್ರೆ ಎಷ್ಟು ಹೇಳ್ರಿ? 10% ಅಂದ್ರೆ 9 ಅನ್ನಂಗೆ. 10% 9 ಆದರೆ 20% 9 ಡಬಲ್ ಆಗುತ್ತೆ ರೀ. ಡಬಲ್ ಎಷ್ಟು ಹೇಳ್ರಿ? 18. ಕರೆಕ್ಟ್ ರೀ? ಡಿಸ್ಕೌಂಟ್ ಅಂದರೆ ಯಾವನು ಕಡಿಮೆ ಮಾಡೋಣಾಗ ಅಲ್ಲಿ ಯಾವತ್ತು ತಗೋಬೇಕು ರೀ. 90 18 ತೆಗೀರಿ. 90 18 ತೆಗೀರಿ. 90 18 ತೆಗೆದು ಬಿಡ್ರಿ. 72. 90 18 ಹೋದ್ರೆ ಎಷ್ಟು ಹೇಳ್ರಿ? 72. 72. ಹಾಗಾದರೆ ಗ್ರಾಹಕನಿಗೆ ಇದರಿಂದ ಸಿಕ್ಕ ಒಟ್ಟು ಶೇಕಡ ರಿಯಾಯಿತಿ ಎಷ್ಟು? ಗ್ರಾಹಕನಿಗೆ ಇದರಿಂದ ಸಿಕ್ಕ ಒಟ್ಟು ಶೇಕಡ ರಿಯಾಯಿತಿ ಎಷ್ಟು? ಇಲ್ಲಿ ನೋಡ್ರಿ, ರಿಯಾಯಿತಿ ಇಲ್ಲೇ ನೋಡ್ರಿ, ರಿಯಾಯಿತಿಲಿ ಒಳಗೆ ನೋಡ್ರಿ. ಫಸ್ಟಿಗೆ ಅವನಿಗೆ 10 ರೂಪಾಯಿ ರಿಯಾಯಿತಿ ಸಿಕ್ಕದ್ರಿ, ಆಮೇಲೆ 18 ರೂಪಾಯಿ ರಿಯಾಯಿತಿ ಸಿಕ್ಕದ. ಅಂದ್ರೆ ಟೋಟಲ್ ರಿಯಾಯಿತಿ ನೋಡ್ರಿ ಎಷ್ಟು ಸಿಕ್ಕೈತಿ ಇಲ್ಲಿ? ಟೋಟಲ್ ಡಿಸ್ಕೌಂಟ್, ಡಿ ಅಂದ್ರೆ ಡಿಸ್ಕೌಂಟ್. ಫಸ್ಟಿಗೆ 10 ರೂಪಾಯಿ ಡಿಸ್ಕೌಂಟ್ ಸಿಕ್ಕದ್ರಿ, ಆಮೇಲೆ 18 ರೂಪಾಯಿ ಡಿಸ್ಕೌಂಟ್ ಸಿಕ್ಕದ. ಅಂದ್ರೆ ಟೋಟಲ್ ಅವನಿಗೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಸಿಕ್ಕಂಗೈತಿ? 28 ರೂಪಾಯಿ ಡಿಸ್ಕೌಂಟ್ ಸಿಕ್ಕಂಗಾಯ್ತು. 28 ರೂಪಾಯಿ ರಿಯಾಯಿತಿ ಸಿಕ್ಕಂಗೈತಿ. ಎಷ್ಟು ರೂಪಾಯಿ ಮೇಲೆ ಇರೋದು? 100 ರೂಪಾಯಿ ಮೇಲೆ. 100ಕ್ಕೆ 28 ಅಂದ್ರೆ 8% ಹೇಳ್ರಿ? 28%. 28%. 28%. ಅರ್ಥ ಆಯ್ತು ರೀ? ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ನಾವು ಆಪ್ಷನ್ನ ಬಿ ಕರೆಕ್ಟ್. ಆಪ್ಷನ್ ಬಿ ಕರೆಕ್ಟ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು, ಆಪ್ಷನ್ ಎ 30% ಕೊಟ್ಟಾನ. ಈಗ ನೀವು ಯಾವ ರೀತಿ ವಿಚಾರ ಮಾಡಿದ್ರಿ ಅಂದ್ರೆ, ಫಸ್ಟಿಗೆ 10% ಕೊಟ್ರ, ಸೆಕೆಂಡಿಗೆ 20% ಕೊಟ್ರ, ಎರಡು ಕೂಡಿಸ್ಬಿಡೋದ್ರಿ, ಟೋಟಲಾಗಿ 30%. ಆಪ್ಷನ್ ಎ ಕರೆಕ್ಟ್. ಇದು 3ನೇ 4ನೇ ಹುಡುಗರು ಕೇಳ್ತಾರೆ ರೀ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರಲಿ ಇದ್ದರೆ ನಿಮ್ಗೆ ಇಂಥೆಲ್ಲ ಕ್ವಶನ್ ಕೂಡಿಸೋ ಕ್ವಶನ್ ಕೇಳೋದು ಅಂದು ಅದು ಅರ್ಥ ಮಾಡ್ಕೋರಿ. ಎಕ್ಸಾಕ್ಟ್ ಆನ್ಸರ್ ರೇಟ್ ಅಂದ್ರೆ 28%. 28%. ಮೊದಲನಿಗೆ 10 ರೂಪಾಯಿ ಡಿಸ್ಕೌಂಟ್ ಸಿಕ್ಕದ, ಆಮೇಲೆ 18 ರೂಪಾಯಿ ಡಿಸ್ಕೌಂಟ್ ಸಿಕ್ಕದ, ಟೋಟಲಾಗಿ 28 ರೂಪಾಯಿ ಡಿಸ್ಕೌಂಟ್ ಸಿಕ್ಕದ. ಎಷ್ಟು ರೂಪಾಯಿ ಮೇಲೆ ಅದು? 10 ರೂಪಾಯಿ, 100 ರೂಪಾಯಿ ಮೇಲೆ. 100ಕ್ಕೆ 28 ಅಂದರೆ 28%.
ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನೋಡ್ರಿ ಏನು ಕೊಟ್ರ, ಒಬ್ಬ ಗ್ರಾಹಕನಿಗೆ 20% ಅಂತ 2 ಸಲ ರಿಯಾಯಿತಿ ಕೊಡಲಾಯಿತು. ಹಾಗಾಗಿ ಇದರಿಂದಾಗಿ ಗ್ರಾಹಕನಿಗೆ ಸಿಕ್ಕ ಒಟ್ಟು ರಿಯಾಯಿತಿ ಎಷ್ಟು? 20% 2 ಸಲ ಅಂದ್ರೆ 40% ಆಪ್ಷನ್ ಎ ಹಾಕ್ಬಿಡೋದು. ಅವಾಗ ಹೇಳಿ ನಾನು ನಿಮಗೆ ಇಲ್ಲಿ ಮಾಡಿ ನೋಡ್ಬೇಕು ನೋಡ್ರಿ. ಒಂದು ವಸ್ತು ತೊಗೊಳ್ತಾನ ಗ್ರಾಹಕ, 100 ರೂಪಾಯಿ ಅನ್ಕೋರಿ, 100 ರೂಪಾಯಿ. ಅವನಿಗೆ 2 ರಿಯಾಯಿತಿ ಕೊಟ್ಟಾರೆ, 2 20% ಅಂತಾರೆ. 20% ಅಂತೆ 2 ಸಲ ರಿಯಾಯಿತಿ ಕೊಡಲಾಯಿತು. ಅಂದರೆ 2 ಸಲ 20% ಕಡಿಮೆ ಮಾಡಿರಿ. 20%, 100 20% ಅಂದ್ರೆ 20ನಾಗ ಕಡಿಮೆ ಅಂದ್ರೆ ಕಳಿಬೇಕು. 100 20 ಅಂದ್ರೆ ಎಷ್ಟು ಹೇಳ್ರಿ? 80. ನೆಕ್ಸ್ಟ್ ಮತ್ತೊಂದು ಸಲ 20% ಕೊಟ್ರಂತ್ರಿ. ಮತ್ತೊಂದು ಸಲ 20% ಕೊಟ್ಟಿರತ್ತ. 80 20% ಹೇಳ್ರಿ, 10% 8 ಆದ್ರೆ 20% ಡಬಲ್ ಆಗತ್ತೆ ರೀ. 8 ಡಬಲ್ 8 ಹೇಳ್ರಿ 16. ರಿಯಾಯಿತಿ ಅಂದ್ರೆ ಡಿಸ್ಕೌಂಟ್ ಅಂದ್ರೆ ಕಳಿಬೇಕು. 80 16 ಕಳೆದೇ ಬಿಡ್ರಿ. 80 16 ಕಳೆದು ಬಿಡ್ರಿ, ಎಷ್ಟು ಬೀಳುತ್ತೆ ಹೇಳ್ರಿ? 64. 64. ಇದು ಅರ್ಥ ಏನಿಲ್ಲ ರೀ, ಸಿಂಪಲ್ ಇಲ್ಲ ನೋಡ್ರಿ. 100 ರೂಪಾಯಿ ಇದ್ದಿ ವಸ್ತು, 100 ರೂಪಾಯಿ ಇದ್ದಿ ವಸ್ತು ಡಿಸ್ಕೌಂಟ್ ಮಾಡಿ 64 ರೂಪಾಯಿ ತೊಗೊಳುತ್ತೆ ರೀ. 100 ರೂಪಾಯಿ ಇದ್ದಿ ವಸ್ತು ಡಿಸ್ಕೌಂಟ್ ಮಾಡಿ 64 ರೂಪಾಯಿ ತೊಗೊಳಿದ್ರಿ ಅಂದ್ರೆ ನಿಮ್ಗೆ 8 ರೂಪಾಯಿ ಡಿಸ್ಕೌಂಟ್ ಸಿಕ್ಕಂಗೈತೆ ಹೇಳ್ರಿ. ಅಲ್ಲಿ 36 ರೂಪಾಯಿ ಡಿಸ್ಕೌಂಟ್ ಸಿಕ್ಕಂಗೈತೆ ರೀ. ಸಿಂಪಲ್ ಗೊತ್ತಲ್ಲ ಅಂದರೆ ಒಳಗಿನ ನಡು ಕೂಡಿಸ್ರಿ. ಡಿಸ್ಕೌಂಟ್ ಡಿ ರಿಯಾಯಿತಿ ಫಸ್ಟ್ ಇಲ್ಲಿ ಒಂದು ಸಲ ನೀವು 20 ರೂಪಾಯಿ ಡಿಸ್ಕೌಂಟ್ ಸಿಕ್ಕೋದು ಫಸ್ಟಿಗೆ, ಆಮೇಲೆ 16 ರೂಪಾಯಿ ಡಿಸ್ಕೌಂಟ್ ಸಿಕ್ಕೋದು. ಕೂಡಿಸ್ಬಿಟ್ರೆ ಟೋಟಲಾಗಿ ಎಷ್ಟು ನಿಮಗೆ ಡಿಸ್ಕೌಂಟ್ ಸಿಕ್ಕಂಗಾಯ್ತು? 36 ರೂಪಾಯಿ ಡಿಸ್ಕೌಂಟ್ ಸಿಕ್ಕಂಗಾಯ್ತು. ಎಷ್ಟು ರೂಪಾಯಿ ಮೇಲೆ ಇರೋದು? ಫಸ್ಟ್ ಏಟ್ ಅನ್ಕೊಂಡ್ರಿ ನೀವು? 100 ರೂಪಾಯಿ ಅನ್ಕೊಂಡ್ರಿ. 100ಕ್ಕೆ 36 ಅಂದ್ರೆ 36%. 100ಕ್ಕೆ 36 ಅಂದ್ರೆ 36%. ಆಪ್ಷನ್ ನಮಗೆ ಸಿ ಕರೆಕ್ಟ್. ಆಪ್ಷನ್ನ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನೋಡ್ರಿ ಏನು ಕೊಟ್ರ, ಒಬ್ಬ ಅಂಗಡಿಯವನು 8,000 ಬೆಲೆ ವಸ್ತುವಿನ ಮೇಲೆ ಮೊದಲ ಸಲ 20% ರಿಯಾಯಿತಿ ಕೊಡ್ತಾನಂತ್ರಿ. ನೆಕ್ಸ್ಟ್ 30% ರಿಯಾಯಿತಿ ಕೊಡ್ತಾನಂತ. ಹಾಗಾದ್ರೆ ಗ್ರಾಹಕನಿಗೆ ಸಿಕ್ಕ ಒಟ್ಟು ರಿಯಾಯಿತಿ ಎಷ್ಟು? ಆ ವಸ್ತುವಿನ ಮಾರಾಟದ ಬೆಲೆ ಎಷ್ಟು? ಸಿಂಪಲ್ ರೀ. ಇಲ್ಲಿ ನಮ್ಗೆ ಅವ ವಸ್ತುವಿನ ಬೆಲೆ ಕೊಟ್ಟಾನ, ನೀವೇನು ಅನ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಅವ ಏನು ಕೊಟ್ಟಾನ ಅದೇ ಇಟ್ಕೊಂಡ್ಬಿಡ್ರಿ. ವಸ್ತುವಿನ ಬೆಲೆ ನೋಡ್ರಿ ಎಷ್ಟು ಕೊಟ್ಟಾನ ನಿಮ್ಗೆ? 8,000 ಕೊಟ್ಟಾನ. ಮೊದಲ ಸಲ 20% ರಿಯಾಯಿತಿ ಅಂತ್ರಿ. ಮೊದಲ ಸಲ 20% ರಿಯಾಯಿತಿ. 8,000 20% ಅಂದ್ರೆ 10% 800 ಆಗ್ತದೆ ರೀ. 20% ಅಂದ್ರೆ 800 ಡಬಲ್ 1,600. 1,600 ಮೈನಸ್ ಮಾಡಿರಿ. 8,000 1,600 ಹೋದ್ರೆ 8,000 1000 ಹೋದ್ರೆ 700. 7,000 7,600 ಹೋದ್ರೆ 6,400. 6,400 ಕರೆಕ್ಟ್ ರೀ. 6,400. ನೆಕ್ಸ್ಟ್ ಮತ್ತು 30% ರಿಯಾಯಿತಿ ಕೊಟ್ಟಾನ್ರಿ ಇದ್ರ ಮೇಲೆ. ಫಸ್ಟಿಗೆ 20% ಆಮೇಲೆ 30%. 6,400 30% ತೆಗಿರಿ. 10% 640 ಆಗ್ತದೆ ರೀ. 10% 640 ಆದ್ರೆ 30% ಇದ್ರೆ 640 640 640 3 ಸಲ ಕೂಡಿಸ್ರಿ. 640 640 640 12 ಕೈಲ 1 18 ಪ್ಲಸ್ 1 1,920. ಇದು ಮತ್ತು 1,920 ರೂಪಾಯಿವರೆಗೆ ಡಿಸ್ಕೌಂಟ್ ಸಿಕ್ತಾರೆ. 1,920 ರೂಪಾಯಿ ಡಿಸ್ಕೌಂಟ್ ಸಿಕ್ತು. ಕರೆಕ್ಟ್ ರೀ. ಇಷ್ಟು ಮಾಡಿದ್ರೆ ನಮಗೆ ಆನ್ಸರ್ ಬಂದಂಗೆ ರೀ. ಈಗ 6,400ದಾಗ 1,920 ರೂಪಾಯಿ ಕಳೆದು ಬಿಡ್ರಿ. 6,400ದಾಗ 1,920 ರೂಪಾಯಿ ಕಳೆದು ಬಿಡ್ರಿ. 0 10ರದ 2 ಹೋದ್ರೆ 8 ಕೈಲ 1 14ರದ 10 ಹೋದ್ರೆ 4 ಕೈಲ 1 6ರದ 2 ಹೋದ್ರೆ 4 ಅಂದ್ರೆ ಲಾಸ್ಟಿಗೆ ಅವ ಯಾವ ಬೆಲೆಗೆ ಮಾರ್ಗತ್ತಾನ ಅನ್ನಂಗೈತ್ರ ಅವ. ಇಲ್ಲಿ ನೋಡ್ರಿ ಫಸ್ಟಿಗೆ ಬೆಲೆ ಎಷ್ಟಿತ್ತು ಹೇಳ್ರಿ? ವಸ್ತುವಿಂದು 8,000 ರೂಪಾಯಿ ಇತ್ತು. ನೀವು ಹೋಗಿರಿ, ಓಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ ಡಿಸ್ಕೌಂಟ್ ಮಾಡಿರಿ. ಕಾಲು ಬೀಳ್ತೀನಿ, ಕೈ ಮುಗಿತೀನಿ, ನಾವು ಅವ್ರು ಕಡ್ದಿದ್ದೆವು ಇವ್ರು ಕಡ್ದಿದ್ದೆವು, ನಾವು ನಿಮ್ಮ ದುಕಾನಕ್ಕೆ ಭಾಳ ಸಲ ಬರ್ತೀವಿ ರೀ, ಲಾಸ್ಟ್ ಟೈಮ್ ನಿಂಬಲ್ಲಿ ಒಯ್ದೀವಿ. ಇಷ್ಟೆಲ್ಲ ಉದುರಿ ಡೈಲಾಗ್ ಹೊಡೋದಕ್ಕೆ ಅವನ ಕಡೆಯಿಂದ 8,000 ರೂಪಾಯಿದು ವಸ್ತು ಡಿಸ್ಕೌಂಟ್ ಮಾಡಿ ಲಾಸ್ಟಿಗೆ ಎಷ್ಟು ತೊಳೆದು ಹೇಳ್ರಿ ನೀವು?
ಲಾಸ್ಟ್ ಎಷ್ಟು ತೊಗೊಳ್ತೀರಿ 4480. ಅಂದ್ರೆ ಆ ವಸ್ತುವಿನ ಮಾರಾಟದ ಬೆಲೆ ಎಷ್ಟು ಅನ್ನಂಗೆ ಐತ್ರಿ 4480. 4480. ನಿಮ್ಗೆ 2 ಕ್ವಶನ್ ಕೇಳ್ಯಾರ ಇಲ್ಲಿ. ಒಂದನೇ ಕ್ವಶನ್ ನೋಡ್ರಿ ಏನು ಕೇಳ್ಯಾರ, ಗ್ರಾಹಕನಿಗೆ ಸಿಕ್ಕ ಒಟ್ಟು ರಿಯಾಯಿತಿ ಎಷ್ಟು? ಗ್ರಾಹಕನಿಗೆ ಸಿಕ್ಕ ಒಟ್ಟು ರಿಯಾಯಿತಿ ಎಷ್ಟು? ಒಟ್ಟು ರಿಯಾಯಿತಿ ನೋಡ್ರಿ ಎಷ್ಟು ಸಿಕ್ಕದ ಗ್ರಾಹಕನಿಗೆ ಇಲ್ಲಿ ನೋಡ್ರಿ. ಫಸ್ಟಿಗೆ 1601 ಸಿಕ್ಕದ್ರಿ ಇಲ್ಲಿ 1601 ಸಿಕ್ಕದ. ಒಂದ್ಸರಿ ಡಿಸ್ಕೌಂಟ್ ರಿಯಾಯಿತಿ ಸಿಕ್ಕದ ಮತ್ತು 1921 ಡಿಸ್ಕೌಂಟ್ ಸಿಕ್ಕದ. ನನಗೆ 2 ಕೂಡಿಸ್ಬಿಟ್ರಿ ಅದೇ ನಮಗೆ ಒಟ್ಟು ರಿಯಾಯಿತಿ. ಒಟ್ಟು ರಿಯಾಯಿತಿ ಕೂಡಿಸ್ಬಿಡ್ರಿ 1600 ಪ್ಲಸ್ 1920. 1920 ಕೂಡಿಸ್ಬಿಡ್ರಿ 1920. 0 2 9 ಪ್ಲಸ್ 6 15 ಕೆಲ 1 3520. 3520. ಹಾಗಾದ್ರೆ ಗ್ರಾಹಕನಿಗೆ ಸಿಕ್ಕ ಒಟ್ಟು ರಿಯಾಯಿತಿ ಎಷ್ಟು ಹೇಳ್ರಿ 3520. ನೆಕ್ಸ್ಟ್ ಈಗ ಇನ್ನೊಂದು ಕ್ವಶನ್ ಅದ ರೀ, ವಸ್ತುವಿನ ಮಾರಾಟದ ಬೆಲೆ. ವಸ್ತುವಿನ ಮಾರಾಟದ ಬೆಲೆ ನೋಡ್ರಿ. ವಸ್ತುವಿನ ಬೆಲೆ ನೋಡ್ರಿ ಎಷ್ಟಿತ್ತು ಮೊದಲು? ವಸ್ತುವಿನ ಬೆಲೆ ಎಷ್ಟಿತ್ತು? 8000 ಇತ್ತು. ಡಿಸ್ಕೌಂಟ್ ಮಾಡಿ ಲಾಸ್ಟಿಗೆ ಎಷ್ಟು ಮಾರಾಟ ಅಲ್ಲತ್ತದ ರೀ 4480. 4480 ಕರೆಕ್ಟ್ ರೀ. ರಿಯಾಯಿತಿ ಎಷ್ಟಂದ್ರೆ 3520. ಮಾರಾಟದ ಬೆಲೆ ಎಷ್ಟಂದ್ರೆ 4480. ಅರ್ಥ ಆಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನೋಡ್ರಿ ಇದು ಕ್ವಶನ್ ಭಾಳ ಇಂಪಾರ್ಟೆಂಟ್ ರೀ. ನಿಮ್ಮಲ್ಲಿ ರೀಸೆಂಟಾಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಾಗ ಇದೇ ರೀತಿ ಒಂದು ಕ್ವಶನ್ ಕೇಳಿದಾನ. ಕ್ವಶನ್ ನೋಡ್ರಿ ಏನು ಕೇಳ್ಯಾನ, 4000 ರೂಪಾಯಿ ಬೆಲೆಯ ಒಂದು ವಸ್ತುವಿನ ಮೇಲೆ ಮೊದಲ ಸಲ 10% ರಿಯಾಯಿತಿ ಕೊಟ್ಟಿರತ್ರಿ. ಆಮೇಲೆ 20% ರಿಯಾಯಿತಿ ಕೊಡ್ತಿರತ್ರಿ. ಫಸ್ಟಿಗೆ 10% ಆಮೇಲೆ 20% ಕೊಡೋದಕ್ಕೂ ಡೈರೆಕ್ಟ್ ಒಮ್ಮೆ 30% ಕೊಡೋದಕ್ಕೂ ವ್ಯತ್ಯಾಸ ಅಂತ ಕೇಳ್ತಾರೆ ಅವ್ರು. ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ನೋಡಂಬರಿ ಏನು ವ್ಯತ್ಯಾಸ ಆಗ್ತದ? ಇವ್ರ ಅಂಗಡಿಯವ್ರು ಫಸ್ಟಿಗೆ 10 ಆಮೇಲೆ 20 ಯಾಕೆ ಕೊಡ್ತಾರೆ? ಕರೆಕ್ಟ್ ರೀ. ನೋಡ್ರಿ ಅಬ್ಸರ್ವ್ ಮಾಡ್ರಿ ನೀವು. 5000 ರೂಪಾಯಿ ತನಕ ತೊಗೊಂಡ್ರಿ 10% ಡಿಸ್ಕೌಂಟ್ ಕೊಡ್ತೀವಿ. 5000 ಮೇಲೆ ತೊಗೊಂಡ್ರೆ ಮತ್ತೆ 2% ಹೆಚ್ಚಿಗೆ ಕೊಡ್ತೀವಿ ಅಂತಾರೆ. ಯಾಕಂದ್ರೆ ಅವ್ರಿಗೆ ಅದು ಮಾಡೋದ್ರಿಂದ ಅವ್ರಿಗೆ ಸೇವ್ ಆಗ್ತದೆ ರೀ. ಎಷ್ಟು ವ್ಯತ್ಯಾಸ ಆಗ್ತದೆ ನೋಡೋಣ ಮೊದಲು. ಕರೆಕ್ಟ್ ರೀ. ಫಸ್ಟಿಗೆ 4000 ರೂಪಾಯಿ ಅವರಿ 4000 ಬರ್ಕೋರಿ ಇಲ್ಲಿ. ಫಸ್ಟಿಗೆ 10% ನಮ್ಮ ಅವರು ಡಿಸ್ಕೌಂಟ್ ಕೊಡ್ತಾರಂತ್ರಿ. 10%. 4000 10% ಅಂದ್ರೆ 400 ತಂದಂಗೆ. ಎಷ್ಟು ತಂದಂಗೆ ಐತೆ ಹೇಳ್ರಿ 3600. ಮತ್ತು ಎರಡನೇ ಸಲ ನೋಡ್ರಿ ಎಷ್ಟು % ಡಿಸ್ಕೌಂಟ್ ಕೊಡ್ತಾರೆ ಅವ್ರು. ಮತ್ತು ಎರಡನೇ ಸಲ 20% ಡಿಸ್ಕೌಂಟ್ ಕೊಡುತ್ತಾರೆ. ಎರಡನೇ ಸಲ 20% ಡಿಸ್ಕೌಂಟ್ ಕೊಡುತ್ತಾರೆ. 10% ಅಂದ್ರೆ 360. 20% ಅಂದ್ರೆ ಡಬಲ್. 360 ಡಬಲ್ ಎಷ್ಟು ಹೇಳ್ರಿ 720. ಕರೆಕ್ಟ್ ರೀ. ಟೋಟಲ್ ಆಗಿ 720. ಇಲ್ಲಿ 2 ಕಳೆದಲ್ಲಿ ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ ನಮಗೆ, ಯಾಕಂದ್ರೆ ನಮ್ಗೆ ಡಿಸ್ಕೌಂಟ್ ಸಿಕ್ಕದ ಈಗ. ಇಲ್ಲಿ ನೋಡ್ರಿ ಟೋಟಲ್ ಡಿಸ್ಕೌಂಟ್ ಎಷ್ಟು ಸಿಕ್ಕಂಗೈತೆ ನೋಡ್ರಿ. ಟೋಟಲ್ ಆಗಿ ಡಿಸ್ಕೌಂಟ್ ನೋಡ್ರಿ ಎಷ್ಟು ಸಿಕ್ಕಂಗೈತೆ ಇಲ್ಲಿ. ಒಂದು ಫಸ್ಟಿಗೆ ಎಷ್ಟು ರೂಪಾಯಿ ಸಿಕ್ಕದ್ರಿ 400 ರೂಪಾಯಿ. ಆಮೇಲೆ 720 ರೂಪಾಯಿ ಬರ್ಕೊಂಬಿಟ್ರೆ ಅವೇ 400 ಪ್ಲಸ್ 720 ಅಂದ್ರೆ ಟೋಟಲ್ ಡಿಸ್ಕೌಂಟ್ ನೋಡ್ರಿ ಎಷ್ಟು ಸಿಕ್ಕಂಗೈತೆ ಅವನಿಗೆ 1120 ರೂಪಾಯಿ ಸಿಕ್ಕಂಗೈತೆ. 1120 ರೂಪಾಯಿ ಸಿಕ್ಕಂಗೈತೆ ಅವನಿಗೆ. ಕರೆಕ್ಟ್ ರೀ. 1120. ಇದು ಯಾವಾಗ ಹೇಳ್ರಿ? ಇದು ಫಸ್ಟಿಗೆ 10% ಆಮೇಲೆ 20%. ಈ ರೀತಿ ಕೊಟ್ಟರೆ ಅವರಿಗೆ 1120 ರೂಪಾಯಿ ಡಿಸ್ಕೌಂಟ್ ಸಿಕ್ಕಂಗೆ ಆಯಿತು. ಅವ ಏನಂತಾನ ಹಿಂಗೆ ಕೊಡಬೇಡ್ರಿ. ಈಗೇನಂತಾನವ ಈ ರೀತಿ ಕೊಡಬೇಡ್ರಿ, ಡೈರೆಕ್ಟ್ ಒಂದೇ ಸಲ ಎಷ್ಟು % ರಿಯಾಯಿತಿ ಕೊಡತ್ರಿ? ಡೈರೆಕ್ಟ್ ಒಂದೇ ಸಲ 30% ರಿಯಾಯಿತಿ ಕೊಡತ್ರಿ. ಏನು ವ್ಯತ್ಯಾಸ ಆಗ್ತದೆ ನೋಡಬ್ರಿ ಈ ರೀತಿ ಮಾಡೋದ್ರಿಂದ. 30% ರಿಯಾಯಿತಿ. 4000 30% ಇಟ್ಟು ಹೇಳ್ರಿ
10% 400 ಆದ್ರೆ 30% ಅಂದ್ರೆ 400 400 400 3 ಸಲ ಕೂಡಿಸ್ರಿ 1200. ಅಂದ್ರೆ ಇಲ್ಲಿ ನೋಡ್ರಿ ಡೈರೆಕ್ಟ್ 30% ಡಿಸ್ಕೌಂಟ್ ಡೈರೆಕ್ಟ್ 30% ರಿಯಾಯಿತಿ ಕೊಡೋದ್ರಿಂದ ಎಷ್ಟು ರಿಯಾಯಿತಿ ಸಿಗ್ಲತ್ತೆ ಹೇಳ್ರಿ, 1200 ರೂಪಾಯಿ ಸಿಗ್ಲತ್ತದ. ಈಗ ಅಬ್ಸರ್ವ್ ಮಾಡಿರಿ, ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡಿರಿ, ಫಸ್ಟಿಗೆ 10%, ಆಮೇಲೆ 20%, ಈ ರೀತಿ ಕೊಡೋದ್ರಿಂದ ಡಿಸ್ಕೌಂಟ್ ರೇಟ್ ಸಿಗ್ತೈತೆ ನಿಮ್ಗೆ 1120. ಬಟ್ ಡೈರೆಕ್ಟ್ 30% ಡಿಸ್ಕೌಂಟ್ ಕೊಡೋದ್ರಿಂದ 1200. ಇಲ್ಲಿ ಡಿಸ್ಕೌಂಟ್ ಹೆಚ್ಚಿಗೆ ಸಿಗ್ಲತ್ತದ, ಇಲ್ಲಿ ಡಿಸ್ಕೌಂಟ್ ನಿಮ್ಗೆ ಕಡಿಮೆ ಸಿಗ್ಲತ್ತದ. ಅದಕ್ಕಲ್ಲೇ ಅವ್ರು ನಿಮ್ಗೆ ಫಸ್ಟಿಗೆ 10%, ಆಮೇಲೆ 20% ತರ್ತಾರೆ. ಡೈರೆಕ್ಟ್ 30% ಕೊಡಲ್ಲ ಅವರು. ಅರ್ಥ ಆಯ್ತು ರೀ? ಫಸ್ಟಿಗೆ 10%, ಆಮೇಲೆ 20% ಕೊಡೋದ್ರಿಂದ ನಿಮ್ಗೆ 1120 ರೂಪಾಯಿ ಡಿಸ್ಕೌಂಟ್ ಸಿಗ್ಲಿಕ್ಕತ್ತದ. ಡೈರೆಕ್ಟ್ 30% ಕೊಟ್ಟಿದಂದ್ರೆ 1200 ರೂಪಾಯಿ ಡಿಸ್ಕೌಂಟ್ ಸಿಗ್ತಿತ್ತು. ಹಾಗಾದ್ರೆ ನಿಮ್ಮ ಕ್ವಶನ್ ಏನು ಕೇಳೀನಿ, ಇಲ್ಲಿ ವ್ಯತ್ಯಾಸ ಅಂತ ಕೇಳೇನ್ರಿ. ಎರಡಕ್ಕೆ ವ್ಯತ್ಯಾಸ ಇಟ್ಟದ ಹೇಳ್ರಿ, 8 ರೂಪಾಯಿ ವ್ಯತ್ಯಾಸ ಅದ. ಇಲ್ಲಿ 1200 ರೂಪಾಯಿ ಸಿಗ್ತಿತ್ತು, ಇಲ್ಲಿ 1120 ರೂಪಾಯಿ ಸಿಗ್ಲತ್ತದ. ವ್ಯತ್ಯಾಸ ಇಟ್ಟದ ಹೇಳ್ರಿ. ಇವಕ್ಕೆ ವ್ಯತ್ಯಾಸ ಎಷ್ಟು ಅಂದ್ರೆ 2 ಕಳೆದು ಬಿಡ್ರಿ. ವ್ಯತ್ಯಾಸ ಅಂದ್ರೆ ಏನಿಲ್ಲ, ಕಳಿಬೇಕನ್ನಂಗೆ. ವ್ಯತ್ಯಾಸ ಅಂದ್ರೆ ಕಳಿಬೇಕನ್ನಂಗೆ. ವ್ಯತ್ಯಾಸ ಅಂದ್ರೆ ಡಿಫ್ರೆನ್ಸ್ ನಾನು ಕಳಿಬೇಕನ್ನಂಗೆ. 1200 ಮೈನಸ್ 1120. ಎರಡಕ್ಕೆ ವ್ಯತ್ಯಾಸ ಇಟ್ಟಂದ್ರೆ 80 ರೂಪಾಯಿ ವ್ಯತ್ಯಾಸ ಹೊಂಟದ್ರಿ. ಫಸ್ಟಿಗೆ 10%, ಆಮೇಲೆ 20% ಕೊಡುವುದಕ್ಕೂ ಡೈರೆಕ್ಟ್ 30% ರಿಯಾಯಿತಿ ಕೊಡುವುದಕ್ಕೂ ಎಷ್ಟು ರೂಪಾಯಿ ವ್ಯತ್ಯಾಸ ಬರುತ್ತೆ ಹೇಳ್ರಿ ನಮ್ಗೆ? 80 ರೂಪಾಯಿ ವ್ಯತ್ಯಾಸ ಬರುತ್ತೆ ರೀ. 80 ರೂಪಾಯಿ ವ್ಯತ್ಯಾಸ ಬರುತ್ತೆ. ಆಪ್ಷನ್ ಯಾವ್ದು ಹೇಳ್ರಿ? ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಅರ್ಥ ಆಯ್ತು ರೀ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ, ನಿಮ್ಗೆ ರೀಸೆಂಟಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್-HK 2026 ಎಕ್ಸಾಮ್ ಕೇಳೇನ್ರಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ HK ನಾನ್-HK 2026 ಸೇಮ್ ರೀ, ಏನು ಚೇಂಜಸ್ ಇಲ್ಲ. ನೋಡ್ರಿ ಮೆಂಟಲ್ ಎಬಿಲಿಟಿ ಅಂದ್ರೆ ಏನು? ಇವು 500 ರೂಪಾಯಿ ಅದ, ಇಲ್ಲಿ 4000 ಅದ. ಇಲ್ಲಿ ಹಿಂದಿನ ಕ್ವಶನ್ ನೋಡ್ರಿ, ಇಲ್ಲಿ 4000 ಅದ, ಇಲ್ಲಿ 500 ಅದ. ಅವು ಚೇಂಜ್ ಆಗ್ತಾವೆ ರೀ, ಬಟ್ ಮಾಡೋದು ಚೇಂಜ್ ಆಗಲ್ಲ. ಮೆಥಡ್ ಸೇಮ್ ಇರ್ತದೆ ರೀ, ಕಾನ್ಸೆಪ್ಟ್ ಸೇಮ್ ಇರ್ತದೆ. ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾರ, 500 ರೂಪಾಯಿ ಮೇಲಿನ ಇಕ್ಕಲಿಕ್ಕೆ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಮತ್ತು 10% ಸತತ 2 ರಿಯಾಯಿತಿ ನೀಡಿದ ವ್ಯತ್ಯಾಸ ಎಷ್ಟು? ಸೇಮೇ ಅದ ರೀ. ಫಸ್ಟಿಗೆ ನೋಡ್ರಿ ಬರ್ಕೋರಿ, 500 ರೂಪಾಯಿ ಅದ ರೀ. ಫಸ್ಟಿಗೆ 40% ತೆಗೀರಿ, 40%. 500 10% ಅಂದ್ರೆ 50 ಆಗುತ್ತೆ ರೀ. 40% ಅಂದ್ರೆ 50 4 ಸಲ ಕೂಡಿಸ್ಬೇಕು. 50 4 ಸಲ ಕೂಡಿಸ್ ರೇಟ್ ಆಗುತ್ತೆ ಹೇಳ್ರಿ 200. ಅಂದ್ರೆ ಇಲ್ಲಿ ಅವನಿಗೆ ಡಿಸ್ಕೌಂಟ್ ಎಷ್ಟು ತಂಗೈತೆ ರೀ? 200 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಅವನಿಗೆ. 200 ರೂಪಾಯಿ ಡೈರೆಕ್ಟ್ 40% ಡಿಸ್ಕೌಂಟ್ ಕೊಟ್ಟರೆ 200 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಬಟ್ ಫಸ್ಟಿಗೆ 10%, ಫಸ್ಟಿಗೆ 30%, ಆಮೇಲೆ 10% ಕೊಟ್ರೆ ಅದು ಎಷ್ಟು ಸಿಗ್ತದೆ ಮೇಡಮ್ ರೀ? ಇದೇ 500 ರೂಪಾಯಿ ಮೇಲೆ ಫಸ್ಟಿಗೆ 30%, ಫಸ್ಟಿಗೆ 30%, 500 10% 50 ಆಗುತ್ತೆ ರೀ. ಬಲಗಡೆಯಿಂದ 1 ಬಿಟ್ಟು ಬಂದು ಕೊಡಬೇಕು. 10% 50 ಆದರೆ 30% ಅಂದರೆ 50 55 3 ಸಲ ಕೂಡಿಸ್ಬೇಕು ರೀ, 150. ನೆಕ್ಸ್ಟ್ 5000ದಾಗ 500ದಾಗ 150 ತೆಗೆದು ಬಿಡ್ರಿ. 500ದಾಗ 150 ಹೋದ್ರೆ ಎಷ್ಟು ಹೇಳ್ರಿ? 350. ನೆಕ್ಸ್ಟ್ ಇನ್ನೊಂದ್ಸಲ ಮತ್ತೆ ಇಲ್ಲಿ ಇನ್ನೊಂದ್ಸಲ ಎಷ್ಟು ಪರ್ಸೆಂಟೇಜ್ ಐತೆ ರೀ? 10%. ಇನ್ನೊಂದ್ಸಲ ಎಷ್ಟತ್ತೆ? 10%. 350 10% ಅಂದ್ರೆ ಬಲಗಡೆ 1 ಬಿಂದು ಕೊಡ್ರಿ, 35 ನಂಗೆ ಮತ್ತು 35 ರೂಪಾಯಿ ಡಿಸ್ಕೌಂಟ್ ಸಿಗುತ್ತದೆ. ಆದರೆ ಟೋಟಲ್ ನೀವು ನೋಡ್ರಿ ಇಲ್ಲಿ ಎಷ್ಟು ರೂಪಾಯಿ ಡಿಸ್ಕೌಂಟ್ ಸಿಗ್ತು? 150 ಪ್ಲಸ್ 35 8 ರೂಪಾಯಿ ಡಿಸ್ಕೌಂಟ್ ಸಿಗ್ತು ನೋಡ್ರಿ. ನೀವು 185 ರೂಪಾಯಿ ಡಿಸ್ಕೌಂಟ್ ಸಿಗ್ತಿಲ್ಲ. 185 ರೂಪಾಯಿ ಡಿಸ್ಕೌಂಟ್ ಸಿಕ್ತು. ಅಬ್ಸರ್ವ್ ಮಾಡಿರಿ ನೀವು, ಡೈರೆಕ್ಟೇ 40% ಅವನು ಡಿಸ್ಕೌಂಟ್ ಕೊಟ್ಟಿದಂದ್ರೆ 200 ರೂಪಾಯಿ ಕಮ್ಮತ್ತಿತ್ತು ನಮ್ಗೆ. 200 ರೂಪಾಯಿ ರಿಯಾಯಿತಿ ಸಿಗ್ತಿತ್ತು, ಡಿಸ್ಕೌಂಟ್ ಸಿಗ್ತಿತ್ತು. ಫಸ್ಟಿಗೆ 30 ಆಮೇಲೆ 10 ಕೊಟ್ಟಂದ್ರೆ ಎಷ್ಟು ನಮಗೆ ಸಿಗ್ಲತ್ತೆ ಹೇಳ್ರಿ? ಬರೀ 185 ಸಿಗ್ಲತ್ತೆ, ಬರೀ 185 ರೂಪಾಯಿ ಸಿಗ್ಲತ್ತೆ. ಹಾಗಾದ್ರೆ ಡೈರೆಕ್ಟ್ 40%ಕ್ಕೆ ಡಿಸ್ಕೌಂಟ್ ಕೊಡುವುದಕ್ಕೂ ಫಸ್ಟಿಗೆ 30% ಆಮೇಲೆ 10% ಡಿಸ್ಕೌಂಟ್ ಕೊಡುವುದಕ್ಕೂ ಇರುವ ವ್ಯತ್ಯಾಸ ಅಂದ್ರೆ ಏನು ಕೇಳಿದ್ರೆ 2 ಕಳಿಬೇಕು.
280 ಕಳಿಬೇಕು. ವ್ಯತ್ಯಾಸ ಎಟ್ಟದ ಹೇಳ್ರಿ, ಡಿಫ್ರೆನ್ಸ್ ಎಟ್ಟದ, ಅದಕ್ಕೆ 15 ರೂಪಾಯಿ ಡಿಫ್ರೆನ್ಸ್ ಅದ ರೀ. 15 ರೂಪಾಯಿ ಡಿಫ್ರೆನ್ಸ್ ಅದ ಕರೆಕ್ಟ್ ರೀ. ವ್ಯತ್ಯಾಸ ಎಷ್ಟು ಅಂದ್ರೆ 200 ಮೈನಸ್ 185. ಎಷ್ಟು ರೂಪಾಯಿ ಡಿಫ್ರೆನ್ಸ್ ಅದ ಹೇಳ್ರಿ, ಎಷ್ಟು ರೂಪಾಯಿ ವ್ಯತ್ಯಾಸ ಅದ? 15 ರೂಪಾಯಿ ವ್ಯತ್ಯಾಸ ಅದ ರೀ. ಆಪ್ಷನ್ ಕರೆಕ್ಟ್ ಹೇಳ್ರಿ, ಆಪ್ಷನ್ನ ಬಿ ಕರೆಕ್ಟ್. ಆಪ್ಷನ್ನ ಬಿ ಕರೆಕ್ಟ್. ಗೊತ್ತೈತ್ರಿ. ಇದು ರೀಸೆಂಟಾಗಿ ನಮಗೆ ಸಿವಿಲ್ ಎಕ್ಸಾಮ್ದಾಗ ಕೇಳ್ಯಾನ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನೋಡ್ರಿ, ಒಂದು ವಸ್ತುವಿನ ನಮೂದಿಸಿದ ಬೆಲೆ ಅಂದ್ರೆ ಲೇಬಲ್ಡ್ ಪ್ರೈಸ್ ಅಥವಾ ಮಾರ್ಕ್ಡ್ ಪ್ರೈಸ್ ಅಂತ ಕರೀತಾರೆ. ಲೇಬಲ್ಡ್ ಪ್ರೈಸ್ ಅಥವಾ ಮಾರ್ಕ್ ಪ್ರೈಸ್ ಅಂತ ಕರೀತಾರೆ. ಎಷ್ಟದಂತ್ರಿ? 1000 ರೂಪಾಯಿ ಅಂತ್ರಿ. ಕರೆಕ್ಟ್ ರೀ. ಆ ವಸ್ತುವಿನ ಮೇಲೆ ಮೊದಲ ಸಲ 10% ರಿಯಾಯಿತಿ ಕೊಡಲಾಯ್ತದ್ರಿ. ಹಾಗಾದರೆ ಎರಡನೇ ಸಲ ಶೇಕಡ ಎಷ್ಟು ರಿಯಾಯಿತಿ ಕೊಟ್ಟರೆ ಅಂತಿಮವಾಗಿ ಆ ವಸ್ತುವನ್ನು 810 ರೂಪಾಯಿಗೆ ಮಾರಾಟ ಮಾಡ್ಬೋದು ಅಂತ್ರಿ. ಎರಡನೇ ಸಲ ಎಷ್ಟು % ರಿಯಾಯಿತಿ ಕೊಟ್ಟರೆ ಅಂತ ಕೇಳ್ತಾರೆ. ಸಿಂಪಲ್ ರೀ. ನೋಡಿರಿ, ಫಸ್ಟಿಗೆ ಬರ್ಕೋರಿ. ವಸ್ತುವಿನ ಬೆಲೆ ಇಟ್ಟದ್ರಿ, ಊಹೆ ಮಾಡ್ಕೋಬೇಕ ಕೊಟ್ಟರೆ ಇಲ್ಲ ಅವ್ರು 1000 ರೂಪಾಯಿ ಕೊಟ್ರ. ವಸ್ತುವಿನ ಬೆಲೆ 1000 ರೂಪಾಯಿ ಅಂತ್ರಿ. ಮೊದಲ ಸಲ ಎಷ್ಟು % ರಿಯಾಯಿತಿ ಕೊಟ್ಟಿರತ್ರಿ? ಮೊದಲ ಸಲ 10% ರಿಯಾಯಿತಿ ಕೊಟ್ಟಿರತ್ರಿ. ಮೊದಲ ಸಲ 10% ರಿಯಾಯಿತಿ ಕೊಟ್ಟಿರತ್ತೆ. 1000 10% ಅಂದ್ರೆ 100. ಬಲಗಡೆ ಒಂದಂಗೆ ಬಿಟ್ಟು ಬಂದು ಕೊಡಬೇಕು. 1000 10% ಅಂದ್ರೆ 100 ಅಂದಂಗೆ. ರಿಯಾಯಿತಿ ಅಂದ್ರೆ ಕಳಿಬೇಕು. 1100 ಹೋದ್ರೆ ಎಷ್ಟು ಹೇಳ್ರಿ? 1100 ಹೋದ್ರೆ 900. 1100 ಹೋದ್ರೆ 900. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಈಗ ಇಲ್ಲಿ ಸೆಕೆಂಡ್ ಟೈಮ ಇಲ್ಲಿ ಎಷ್ಟು % ರಿಯಾಯಿತಿ ಕೊಟ್ರ ಲಾಸ್ಟಿಗೆ ಆ ವಸ್ತು ಎಷ್ಟಕ್ಕೆ ಮಾರಾಟ ಆಗ್ಬೇಕತ್ರಿ? 810 ರೂಪಾಯಿಗಳಿಗೆ ಮಾರಾಟ ಮಾಡ್ಬೋದು ಕೇಳ್ತಾನೆ. 810 ರೂಪಾಯಿಗಳಿಗೆ ಮಾರಾಟ ಮಾಡೋದು ಕೇಳ್ತಾನೆ. ಕರೆಕ್ಟ್ ರೀ. ಇಲ್ಲಿ ಒಂದು ನಂಗೆ ಪಾಯಿಂಟ್ ಹೇಳ್ರಿ ನೀವು. ಇಲ್ಲಿ ಬೆಲೆ ಎಷ್ಟಿತ್ತು ಹೇಳ್ರಿ? ಒಂದನೇ ಸಲಕ್ಕೆ 900 ಇತ್ತು, ಇಲ್ಲಿ 810 ಅದ. ಅಂದ್ರೆ 900 ಇದ್ದು 810ಕ್ಕೆ ಮಾರಾಟ ಮಾಡತ್ತಂದ್ರೆ ಇಲ್ಲಿ ಏನೋ ಒಂದು ರಿಯಾಯಿತಿ ಕೊಟ್ಟಿರ್ತಾನೆ, ಇಲ್ಲಿ ಡಿಸ್ಕೌಂಟ್ ಕೊಟ್ಟಿರ್ತಾನೆ. 900 ಇತ್ತು 810 ಅಂದ್ರೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟ ನೋಡ್ರಮ್ಮ. ಇಲ್ಲಿ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ? 90 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ್ರಿ. ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ? 90 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ್ರಿ. ಈ 990 ಅಂದ್ರೆ ಎಷ್ಟು % ಹೇಳ್ರಿ? 10% ಅಂದಂಗೆ ರೀ. 900ದಾಗ 90 ಅಂದ್ರೆ 10% ಅಂದಂಗೆ. ಅಂದ್ರೆ ಸೆಕೆಂಡ್ ಟೈಮ್ನು 10% ರಿಯಾಯಿತಿ ಕೊಟ್ರೆ ಅದು ಲಾಸ್ಟಿಗೆ 810 ರೂಪಾಯಿಗೆ ಮಾರಾಟ ಆಗೋದು ಅಂದಂಗೆ ರೀ. ಸೆಕೆಂಡ್ ಟೈಮ್ನು 10% ರಿಯಾಯಿತಿ ಕೊಟ್ಟರೆ ಲಾಸ್ಟಿಗೆ ಅದು 810 ರೂಪಾಯಿಗೆ ಮಾರಾಟ ಆಗ್ತಾರೆ. ಆಪ್ಷನ್ ಕರೆಕ್ಟ್ ಹೇಳ್ರಿ. ಆಪ್ಷನ್ ಸಿ ಕರೆಕ್ಟ್ ರೀ. ಆಪ್ಷನ್ ಸಿ ಕರೆಕ್ಟ್. ಗೊತ್ತಲ್ಲ, ಒಂದ್ಸಲ ನೀವು ಪಾಸ್ ಮಾಡ್ಬೇಕು ರೀ, ಮತ್ತೆ ಹಿಂದಕ್ಕೆ ಬಂದಕ್ಕೆ ನೋಡ್ಕೋತ ಹೋಗ್ಬೇಕು. ಸಿಂಪಲ್ ಅದೇನಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕರೆಕ್ಟ್ ರೀ. ಇದು ಟೈಪ್ 6 ಮೇಲೆ ಲಾಸ್ಟ್ ಕ್ವಶನ್ ರೀ. ಟೈಪ್ 6 ಮೇಲೆ ಲಾಸ್ಟ್ ಕ್ವಶನ್ ನೋಡ್ರಿ. ಒಂದು ವಸ್ತುವಿನ ನಮೂದಿಸಿದ ಬೆಲೆ ಎಷ್ಟದತ್ರಿ? 300 ರೂಪಾಯಿ ಅಂತ್ರಿ. ವಸ್ತುವಿನ ನಮೂದಿಸಿದ ಬೆಲೆ 300 ರೂಪಾಯಿ ಅಂತ್ರಿ. ಗ್ರಾಹಕ ಇದು ಎಷ್ಟಕ್ಕೆ ಖರೀದಿ ಮಾಡತ್ತಂತ ಲಾಸ್ಟಿಗೆ ರೀ? 216 ರೂಪಾಯಿಗಳಿಗೆ ಖರೀದಿ ಮಾಡತ್ತಂತ. ಅವನಿಗೆ ಗ್ರಾಹಕ ಮೊದಲ ಸಲ ರಿಯಾಯಿತಿ ಎಷ್ಟು ಸಿಕ್ಕತ್ರಿ? 10% ರಿಯಾಯಿತಿ ಸಿಕ್ಕತ್ತೆ. ಮೊದಲ ಸಲ 10% ರಿಯಾಯಿತಿ ಸಿಕ್ಕಂತ. 300 10% ಅಂದ್ರೆ ಬಲಗಡೆ ಒಂದಂಗೆ ಬಿಟ್ಟು ಬಂದು ಕೊಡ್ರಿ. 30 ಅಂದಂಗೆ ಐತ್ರಿ. ಕಳೆದು ಬಿಡ್ರಿ. 330 ಹೋದ್ರೆ ಎಷ್ಟು ಹೇಳ್ರಿ? 270. 300ದಾಗ 30 ಹೋದ್ರೆ 270. ಈಗ ಕ್ವಶನ್ ಹೆಂಗೆ ಕೇಳಿದ್ರು ಅವರು, ಈ ಸೆಕೆಂಡ್ ಟೈಮಲ್ಲಿ ಎಷ್ಟು % ರಿಯಾಯಿತಿ ಕೊಟ್ರ? ಇಲ್ಲಿ ಎಷ್ಟು % ರಿಯಾಯಿತಿ ಕೊಟ್ರ? ಇಲ್ಲಿ ಎಷ್ಟು % ರಿಯಾಯಿತಿ ಕೊಟ್ರ? ಅಂತಿಮವಾಗಿ ಆ ವಸ್ತು ಎಷ್ಟು ರೂಪಾಯಿ ಖರೀದಿ ಮಾಡಿ ಅಂತಾರೆ ಗ್ರಾಹಕ? 216 ರೂಪಾಯಿ ಖರೀದಿ ಮಾಡಿ ಅಂತಾರೆ. 216 ರೂಪಾಯಿಗಳಿಗೆ ಖರೀದಿಸಿದ್ದಾನೆ. ಮೊದಲ ಸಲ 10% ಕೊಡತ್ತೆ. ಹಾಗಾದ್ರೆ ಎರಡನೇ ಸಲ ಸಿಕ್ಕ ರಿಯಾಯಿತಿ ಎಷ್ಟೊತ್ತು ಕೇಳ್ತಾರೆ ಅವರು. ಎರಡನೇ ಸಲ ಇಲ್ಲಿ ಅಬ್ಸರ್ವ್ ಮಾಡಿರಿ. ಇಲ್ಲಿ 270 ಇತ್ತು, ಇಲ್ಲಿ 216 ಆಗ್ಯದ. ಅಂದ್ರೆ ಇಲ್ಲಿ ಏನೋ ಡಿಸ್ಕೌಂಟ್ ಕೊಟ್ಟಾನ. ಇಲ್ಲಿ ಏನೋ ಡಿಸ್ಕೌಂಟ್ ಕೊಟ್ಟಾನ. 270 216 ಆಗ್ಯದ. ಅಂದ್ರೆ ಇಲ್ಲಿ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ ಹೇಳ್ರಿ? 2 ಕಳೆದು ಬಿಡ್ರಿ. 2 ಕಳೀರಿ. ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ ಹೇಳ್ರಿ? ಇಲ್ಲಿ 270ದಾಗ 216 ತೆಗೆದು ಬಿಡ್ರಿ. 54 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ. 54 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ. ಈಗ ಹೇಳ್ರಿ, 270ಕ್ಕೆ
270ಕ್ಕೆ 54 ಅಂದ್ರೆ 10% ಅಂದ್ರೆ 27. ಕರೆಕ್ಟ್ ರೀ? 10% 27. ಬಟ್ ಇಲ್ಲಿ 27 27ಕ್ಕಿಂತ ಡಬಲ್ ಅದ ಇದು. 10% 27 ಆದ್ರೆ 10% 27 ಆದ್ರೆ 20% 54 ಆಗ್ತದೆ ರೀ. 20% 54 ಆಗ್ತದೆ. ಅಂದ್ರೆ ಗ್ರಾಹಕನಿಗೆ ಎರಡನೇ ಸಲ ಎಷ್ಟು ಪರ್ಸೆಂಟ್ ರಿಯಾಯಿತಿ ಸಿಕ್ಕದ ಅವನಿಗೆ ಹೇಳ್ರಿ, 20% ರಿಯಾಯಿತಿ ಸಿಕ್ಕದ. ಅವ 216 ರೂಪಾಯಿ ಖರೀದಿ ಮಾಡ್ತಾನೆ. ಗೊತ್ತಾಯ್ತು. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ನಮ್ಮ ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಕರೆಕ್ಟ್ ರೀ? ಇಷ್ಟು ನೀಟಾಗಿ ಪ್ರತಿಯೊಂದು ಕ್ಲಾಸು ನೀಟಾಗಿ ನೋಟ್ಸ್ ಮಾಡ್ಕೊಂಡು ಇಟ್ಕೋರಿ. ಪ್ರತಿಯೊಂದು ಎಕ್ಸಾಮಿಗೂ ಇವೆಲ್ಲ ಕ್ಲಾಸು ನಿಮ್ಗೆ ಹೆಲ್ಪ್ ಆಗೇ ಆಗ್ತಾವೆ ರೀ. ಪ್ರತಿಯೊಂದು ಕ್ಲಾಸ್ನೂ ಹೆಲ್ಪ್ ಆಗೇ ಆಗ್ತಾವೆ. ಅದು GPST ಇರ್ಬೋದು, ಟೀಚರ್ ಎಕ್ಸಾಮ್ ಇರ್ಬೋದು, ಪೊಲೀಸ್ ಎಕ್ಸಾಮ್ ಇರ್ಬೋದು, SDA FDA ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಯಾವುದೇ ಇರಲಿ ಎಲ್ಲ ಎಕ್ಸಾಮ್ಗಳಿಂದ ಹೆಲ್ಪ್ ಆಗುತ್ತೆ ರೀ. ನೀಟಾಗಿ ನೀವೇನು ಮಾಡ್ಕೋಬೇಕು? ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು ರೀ. ನೀಟಾಗಿ ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು ರೀ. ನೀಟಾಗಿ ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು ರೀ. ಗೊತ್ತಾಯ್ತು ರೀ? ಯಾರು ನೀವು ಫಸ್ಟಿಗೆ ವಿಡಿಯೋ ನೋಡ್ತಿದ್ದಂದ್ರೆ ದಯವಿಟ್ಟು ನೀವು ಫಸ್ಟ್ ವಿಡಿಯೋನ ನೋಡ್ಕೋದು ಬರ್ರಿ. ಒಂದು ಸೀರಿಯಲ್ ಇರ್ತದೆ ರೀ ಮೆಂಟಲ್ ಬಿಟ್ಟು ಅಂದ್ರೆ ಸುಮ್ಮನೆ ಮನಸ್ಸಿಗೆ ಬಂದಾಗ ಓದೋದಿರಲ್ಲ. ನೀಟಾಗಿ ಫಸ್ಟ್ ವಿಡಿಯೋ ನೋಡ್ಕೋದು ಬಂದ್ರೆ ಅಷ್ಟೇ ನಿಮ್ಗೆ ಕರೆಕ್ಟಾಗಿ ಎಲ್ಲ ಬೇಸಿಕ್ ಗೊತ್ತಾಗುತ್ತೆ. ಕರೆಕ್ಟಾಗಿ ಕ್ವಶನ್ ಮಾಡೋಕ್ಕೆ ಗೊತ್ತಾಗ್ತಾರೆ. ಅರ್ಥ ಆಯ್ತು ರೀ? ನೆಕ್ಸ್ಟ್ ಟೈಪ್ 7 ಕ್ವಶನ್ಗಳು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ನೋಡಮ್ರಿ. ಧನ್ಯವಾದಗಳು.